ಹಾಯ್ ಚಿಲ್ಡ್ರನ್, ವೆಲ್ಕಮ್ ಟು ಮೈ ಚಾನಲ್. ಚಿಲ್ಡ್ರನ್, ಈ ದಿನ ನಾವು 4th ಸ್ಟ್ಯಾಂಡರ್ಡ್ EVSನ 11th ಲೆಸನ್ ವೇಸ್ಟ್ ಈಸ್ ವೆಲ್ತ್ ಈ ಲೆಸನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆನಾ? ವೇಸ್ಟ್ ಈಸ್ ವೆಲ್ತ್. ವೇಸ್ಟ್ ನಮಗೆ ಹೇಗೆ ವೆಲ್ತ್ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಬೋದು. ವೇಸ್ಟ್ ಅಂತ ಹೇಳಿದರೆ ಏನು? ವೇಸ್ಟ್ ಅಂತ ಹೇಳಿದರೆ ಅನ್ಯೂಸಬಲ್ ಮೆಟೀರಿಯಲ್ಸ್ಗಳನ್ನು ನಾವು ವೇಸ್ಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅನ್ಯೂಸಬಲ್ ಆಗಿರುವಂತಹ ಮೆಟೀರಿಯಲ್ಸ್ಗಳನ್ನು ನಾವು ರೀಯೂಸೇಬಲ್ ಆಗಿ ಮಾಡ್ಕೊಳ್ಳೋದನ್ನು ನಾವು ವೆಲ್ತ್ ಅಂತ ಹೇಳ್ಕೋಬೋದು. ಫಾರ್ ಎಕ್ಸಾಂಪಲ್, ನಾವು ಫ್ರೂಟ್ನ ಪೀಲ್ಸ್ ಇರ್ಬೋದು, ವೆಜಿಟೇಬಲ್ ಪೀಲ್ಸ್ಗಳನ್ನು, ಇವುಗಳನ್ನು ನಾವು ಕಂಪೋಸ್ಟ್ ಆಗಿ ಮಾಡಿ ನಾವು ಅದನ್ನು ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಇಲ್ಲ ನಮ್ಮ ಬಾಟಲ್ಸ್ಗಳನ್ನು ನಾವು ಕ್ರಾಫ್ಟಲ್ಲಿ ಯೂಸ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿ ನಾವು ಆಲ್ರೆಡಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಸ್ಗಳನ್ನು, ಅದು ವೇಸ್ಟ್ ಆಗಿ ಬಿದ್ದಿರೋದನ್ನು ನಾವು ಒನ್ಸ್ ಅಗೇನ್ ನಾವು ಅದನ್ನು ರೀಸೈಕ್ಲಿಂಗ್ ಮಾಡೋದನ್ನು ಇರ್ಬೋದು, ಇಲ್ಲ ರೀಯೂಸ್ ಮಾಡ್ಕೊಳ್ಳೋದನ್ನು ನಾವು ವೆಲ್ತ್ ಅಂತ ಹೇಳ್ಕೊಳ್ತೀವಿ. ಓಕೆನಾ? ನಾವು ಈ ಪಾಠದಲ್ಲಿ ಏನೇನ ಸ್ಟಡಿ ಮಾಡ್ಬೋದು ಅಂತ ಬನ್ನಿ ನೋಡೋಣ. After studying this lesson, you distinguish between the rural waste and urban waste. ಓಕೆ, ಈ ಲೆಸನಿಂದ ನಾವು ರೂರಲ್ ವೇಸ್ಟ್ ಅಂದರೆ ಏನು, ಅರ್ಬನ್ ವೇಸ್ಟ್ ಅಂದರೆ ಏನು ಅಂತ ಅವುಗಳಿಗಿರುವಂಥ ಡಿಫ್ರೆನ್ಸಸ್ಗಳನ್ನು ತಿಳ್ಕೊಬೋದು. ಓಕೆ, ಸೆಕೆಂಡ್ ಪಾಯಿಂಟ್, ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ವೇಸ್ಟ್. ಆ್ಯಂಡ್ ದೆನ್ ನಾವು ಸೆಕೆಂಡ್ ಪಾಯಿಂಟ್ ಏನನ್ನು ತಿಳ್ಕೊಬೋದು? ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ವೇಸ್ಟ್. ನಾವು ವೇಸ್ಟನ್ನು ಯಾವ ರೀತಿಯಲ್ಲಿ ಪ್ರಾಪರ್ ಆದಂತಹ ಮೆಥಡಲ್ಲಿ ಡಿಸ್ಪೋಸ್ ಮಾಡ್ಬೋದು ಅನ್ನೋದನ್ನು ಸ್ಟಡಿ ಮಾಡ್ಬೋದು. ಹಾಗೆ ಪ್ರಾಕ್ಟೀಸ್ ದ ಹ್ಯಾಬಿಟ್ ಆಫ್ ರೆಡ್ಯೂಸಿಂಗ್ ವೇಸ್ಟ್. ಹಾಗೆ ನಾವು ನಮ್ಮ ವೇಸ್ಟನ್ನು ರೆಡ್ಯೂಸಿಂಗ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಬೋದು. ಓಕೆ, ಬನ್ನಿ ಲೆಸನ್ ನೋಡೋಣ. ಒನ್ ಬ್ಯೂಟಿಫುಲ್ ಮಾರ್ನಿಂಗ್ ಎ ಕ್ರಿಕೆಟ್ ಕೇಮ್ playing and sat on the dustbin. The dustbin began to tell about its difficulties to the cricket. ಓಕೆ, ಒನ್ ಡೇ ಬ್ಯೂಟಿಫುಲ್ ಮಾರ್ನಿಂಗ್ ಏನಾಗುತ್ತೆ ಅಂತ ಹೇಳಿದರೆ, ಕ್ರಿಕೆಟ್ ಅನ್ನುವಂತಹ ಇನ್ಸೆಕ್ಟ್ ಅನ್ನೋದು ಏನು ಮಾಡುತ್ತೆ, ಅದು ಡಸ್ಟ್ಬಿನ್ ಹತ್ರ ಬರುತ್ತೆ. ಪ್ಲೇಯಿಂಗ್ ಆ್ಯಂಡ್ ಸ್ಯಾಟ್ ಆನ್ ದ ಡಸ್ಟ್ಬಿನ್. ವಾಟ್ ದ ಕ್ರಿಕೆಟ್ ಡೂಯಿಂಗ್? ದ ಕ್ರಿಕೆಟ್ ಡೂಯಿಂಗ್ ಪ್ಲೇಯಿಂಗ್ ಆ್ಯಂಡ್ ಸ್ಯಾಟ್ ಆನ್ ದ ಡಸ್ಟ್ಬಿನ್. ಡಸ್ಟ್ಬಿನ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ದಿ ಡಸ್ಟ್ಬಿನ್ ಬಿಗ್ಯಾನ್ ಟು ಟೆಲ್ ಅಬೌಟ್ ಇಟ್ಸ್ ಡಿಫಿಕಲ್ಟೀಸ್ ಟು ದ ಕ್ರಿಕೆಟ್. ಡಸ್ಟ್ಬಿನ್ ಏನು ಮಾಡುತ್ತೆ? ಬಿಗ್ಯಾನ್ ಟು ಟೆಲ್ ಅಬೌಟ್ ಇಟ್ಸ್ ಡಿಫಿಕಲ್ಟೀಸ್. ಅದಕ್ಕಿರುವಂತಹ ಡಿಫಿಕಲ್ಟೀಸ್ಗಳನ್ನು ಡಸ್ಟ್ಬಿನ್ನು ಕ್ರಿಕೆಟ್ ಜೊತೆ ಹಂಚ್ಕೊಳ್ಳುತ್ತೆ. ಕ್ರಿಕೆಟ್ ಮೀನ್ಸ್ ದಟ್ ಈಸ್ ಎ ಇನ್ಸೆಕ್ಟ್. ಓಕೆ, ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ನಾವು ಕ್ರಿಕೆಟ್ ಅಂತ ಹೇಳ್ತೀವಿ. ಓಕೆನಾ? ಓಕೆ, ನೆಕ್ಸ್ಟ್, ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ನೋಡಿ, ಕ್ರಿಕೆಟ್ ಅನ್ನೋದು ಏನು ಮಾಡ್ತಿದೆ, ಇಲ್ಲಿ ಫ್ಲೇ ಮಾಡಿಕೊಂಡು ಬರ್ತಾ ಇದೆ. ಹೇ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಡಸ್ಟ್ಬಿನ್ನನ್ನು ಕೇಳ್ತಾ ಇದೆ ಕ್ರಿಕೆಟ್. ಏನಾಗಿದೆ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳಿ. ಐ ವಿಲ್ ಟೆಲ್ ಯು ಅಬೌಟ್ ಮೈ ಪ್ರಾಬ್ಲಮ್, ಲಿಸನ್. ನಾನು ನನ್ನ ಪ್ರಾಬ್ಲಮ್ ಏನಂತ ಹೇಳ್ತೀನಿ, ಕೇಳು ಅಂತ ಡಸ್ಟ್ಬಿನ್ ಹೇಳ್ತಿದೆ. ಪೀಪಲ್ ಕ್ರಿಯೇಟ್ ಮೀ ಬೈ ಪುಟ್ಟಿಂಗ್ ಆಲ್ ವೇಸ್ಟ್. ದೇ ಫೀಲ್ ಬ್ಯಾಡ್ ಟು ಈವನ್ ಸಿ ಮೀ. ಓಕೆ, people create me by putting all wastes. They feel bad to even see me. ಪೀಪಲ್ ಏನು ಮಾಡ್ತಾರೆ, ವೇಸ್ಟನ್ನು ಕ್ರಿಯೇಟ್ ಮಾಡ್ತಾರೆ ಅಲ್ವಾ. ನಾವು ವೆಜಿಟೇಬಲನ್ನು ಯೂಸ್ ಮಾಡಿದ್ರೆ ನಾವು ಅದರಲ್ಲಿ ಇರುವಂತಹ ಅದರ ಪೀಲ್ಸನ್ನು ತೆಗೆದಾಕ್ತೀವಿ, ಅದನ್ನು ನಾವು ವೇಸ್ಟಾಗಿ ಹಾಕ್ತೀವಿ ಡಸ್ಟ್ಬಿನ್ಗೆ. ಹಾಗೆ ಇನ್ನು ಫ್ರೂಟ್ಸ್ಗಳನ್ನು ತಿಂದರೆ ಏನು ಮಾಡ್ತೀವಿ, ಆ ಫ್ರೂಟ್ಸನ್ನು ಪೀಲ್ಸ್ಗಳನ್ನು ಏನು ಮಾಡ್ತೀವಿ, ತೆಗೆದುಕೊಂಡು ಬಂದು ಡಸ್ಟ್ಬಿನ್ಗೆ ಹಾಕ್ತೀವಿ. ಈ ರೀತಿ ನಾವು ವೇಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ನಾವೇನು ಮಾಡ್ತೀವಿ, ಆ್ಯಂಡ್ ವಿ ಫೀಲ್ ಬ್ಯಾಡ್ ಟು ಈವನ್ ಸಿ ದಟ್ ದ ವೇಸ್ಟ್ ಅಲ್ವಾ. ನಾವು ಆ ವೇಸ್ಟನ್ನು, ಆ ಡಸ್ಟ್ಬಿನನ್ನು ನೋಡೋದಕ್ಕೂ ಕೂಡ ನಾವು ಬ್ಯಾಡಾಗಿ ಫೀಲ್ ಆಗ್ತೀವಿ ಅಲ್ವಾ. ಈ ರೀತಿಯಾಗಿ ನಾವು ಬಿಹೇವ್ ಮಾಡ್ತೀವಿ. ದೇ ಕಲೆಕ್ಟ್ ದ ಡೊಮೆಸ್ಟಿಕ್ ವೇಸ್ಟ್. ಓಕೆ,
ಏನು ಮಾಡ್ತಾರೆ, ದೇ ಕಲೆಕ್ಟ್ ದಿ ಡೊಮ್ಯಾಸ್ಟಿಕ್ ವೇಸ್ಟ್ ಅಂತ ಹೇಳಿದ್ರೆ ನಮ್ಮ ಹೋಮಿಂದ ಬರುವಂತಹ ನಮ್ಮ ಡೈಲಿ ಲೈಫ್ ಯೂಸಲ್ಲಿ ನಾವು ಮಾಡ್ಕೊಳ್ಳುವಂತಹ ವೇಸ್ಟನ್ನು, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಪೀಲ್ಸ್ ಇರ್ಬೋದು, ಫ್ರೂಟ್ ಪೀಲ್ಸ್ ಇರ್ಬೋದು, ಟಿಶ್ಯೂ ಪೇಪರ್ಸ್ ಇರ್ಬೋದು, ಚಾಕ್ಲೇಟ್ ಕವರ್ಸ್ಗಳು, ಈ ರೀತಿ ಇರುತ್ತಲ್ಲ, ಇವುಗಳನ್ನೆಲ್ಲ ನಾವು ಡೊಮ್ಯಾಸ್ಟಿಕ್ ವೇಸ್ಟ್ ಅಂತ ಹೇಳ್ತೀವಿ. ಓಕೆ, ವೇಸ್ಟ್ ಕಲೆಕ್ಟೆಡ್ ಇನ್ ದ ಹೌಸಸ್ ಈಸ್ ಥ್ರೋನ್ ಇನ್ ಟು ದ ಡಸ್ಟ್ಬಿನ್. ಸಿ ಹೌ ದೇ ಆರ್ ಥ್ರೋಯಿಂಗ್ ದ ವೇಸ್ಟ್. ಏನು ಮಾಡ್ತಾರೆ, ವೇಸ್ಟ್ ಕಲೆಕ್ಟೆಡ್ ಇನ್ ದ ಹೌಸಸ್, ಮನೆಗಳಲ್ಲಿ ವೇಸ್ಟನ್ನು ಕಲೆಕ್ಟ್ ಮಾಡಿ ಥ್ರೋ ಇನ್ ಟು ದ ಡಸ್ಟ್ಬಿನ್, ಅದನ್ನು ತೆಗೆದುಕೊಂಡು ಬಂದು ಡಸ್ಟ್ಬಿನಲ್ಲಿ ಥ್ರೋ ಮಾಡ್ತಾರೆ. ಆ್ಯಂಡ್ ಹೇಗೆ ಅವರು ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಹೇಗೆ ಹಾಕ್ತಾರೆ ಅಂತ ಹೇಳಿ ನೋಡಿ ಇಲ್ಲಿ. ಹೋ ಇಟ್ ಸ್ಮೆಲ್ ಬ್ಯಾಡ್, ಲುಕ್ ಹಿಯರ್ ಬ್ರದರ್, peels of vegetables and fruits, tea leaves and crumbs of bread. They are decaying and cause bad smell. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ತಂದಂತಹ ವೇಸ್ಟನ್ನು ಕೂಡ ಅವರು ಅರ್ಧ ಹೊರಗಡೆ ಅರ್ಧ ಡಸ್ಟ್ಬಿನ್ನಲ್ಲಿ ಬೀಳೋ ರೀತಿಯಲ್ಲಿ ಹಾಕ್ತಾರೆ. ಕರೆಕ್ಟಾಗಿ ಕೂಡ ಹಾಕೋಲ್ಲ, ಅದನ್ನೆಲ್ಲ ಅಲ್ಲಲ್ಲೇ ಚೆಲ್ಲಿ ಹೋಗ್ತಾರೆ. ಓಕೆನಾ, ಅದೇನಾಗುತ್ತೆ ಅಂತ ಹೇಳಿದ್ರೆ, ಡಸ್ಟ್ ಅನ್ನೋದು, ಆ ಡಸ್ಟ್ಬಿನ್ನಲ್ಲಿರುವಂತಹ ವೇಸ್ಟ್ ಅನ್ನೋದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಲುಕ್ ಹಿಯರ್ ಬ್ರದರ್, ಪೀಲ್ಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಟೀ ಲೀವ್ಸ್ ಆ್ಯಂಡ್ ಕ್ರಮ್ಸ್ ಆಫ್ ಬ್ರೆಡ್, ಇವೆಲ್ಲ ಏನಾಗ್ತಿದೆ, ಡಿಕೇಯಿಂಗ್ ಆಗ್ತಾ ಇದೆ. ಸೊ ಆದ್ದರಿಂದ ಅದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಡಿಕೇಯಿಂಗ್ ಅಂತ ಹೇಳಿದ್ರೆ ಅದೆಲ್ಲ ಕೊಳ್ತೋಗ್ತಿದೆ ಅಂತ ಹೇಳಿ. ಓಕೆನಾ, ಈ ರೀತಿ ಅವೆಲ್ಲ ಕೊಳ್ತೋಗ್ತಾ ಇದೆ. ಸೊ ಈ ರೀತಿ ಆಗಿರೋದ್ರಿಂದ ಇಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ ಯಾರು ಹೇಳ್ತಿರೋದು, ಆ ಡಸ್ಟ್ಬಿನ್ನಲ್ಲಿರುವಂತಹ ವೇಸ್ಟ್ ಅನ್ನೋದು ಕ್ರಿಕೆಟ್ಗೆ ಹೇಳ್ತಿದೆ. ಹೇ ಕಾಕ್ರೋಚಸ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಕ್ರಿಕೆಟ್ ಹೇಳ್ತಿದೆ, ಕಾಕ್ರೋಚಸ್ ಏನು ಮಾಡ್ತಿದ್ದೀರಾ ನೀವಿಲ್ಲಿ ಅಂತ ಹೇಳಿ. ವಿ ಆರ್ ವೆರಿ ಕಂಫರ್ಟೇಬಲ್ ಹಿಯರ್, ಲುಕ್ ದೇರ್, ಹೌ ಮೈ ಚಿಲ್ಡ್ರನ್ ಆರ್ ವಾಂಡರಿಂಗ್ ಹಿಯರ್ ಆ್ಯಂಡ್ ದೇರ್ ಹ್ಯಾಪಿಲಿ. ಕಾಕ್ರೋಚ್ ಹೇಳ್ತಿದೆ, ನಾವಿಲ್ಲಿ ತುಂಬ ಕಂಫರ್ಟೇಬಲ್ ಆಗಿದ್ದೀವಿ. ಸಿ, ನನ್ನ ಮಕ್ಕಳನ್ನ ನೋಡು ನೀನು, ದೇ ಆರ್ ವಾಂಡರಿಂಗ್ ಹಿಯರ್ ಆ್ಯಂಡ್ ದೇರ್, ಅಲ್ಲಿ ಓಡಾಡ್ತಿದ್ದಾರೆ ನನ್ನ ಮಕ್ಕಳು, ಎಷ್ಟು ಹ್ಯಾಪಿಯಾಗಿ ಎಷ್ಟು ಕಂಫರ್ಟೇಬಲ್ ಆಗಿ ಓಡಾಡ್ತಿದ್ದಾರೆ ನೋಡು ಅಂತ ಹೇಳಿ ಕಾಕ್ರೋಚು ಹೇಳ್ತಿದೆ. ಬ್ರದರ್, ನಾಟ್ ಓನ್ಲಿ ಕಾಕ್ರೋಚಸ್ ಬಟ್ ಆಲ್ಸೋ ರ್ಯಾಟ್ಸ್ ಆರ್ ಲಿವಿಂಗ್ ಹಿಯರ್. ಈಗ ವೇಸ್ಟ್ ಹೇಳ್ತಿದೆ, ಏನು ಹೇಳ್ತಿದೆ, ನಾಟ್ ಓನ್ಲಿ ಕಾಕ್ರೋಚಸ್, ರ್ಯಾಟ್ಸ್ ಆರ್ ಆಲ್ಸೋ ಲಿವಿಂಗ್ ಹಿಯರ್ ಅಂತ ಹೇಳಿ ಹೇಳ್ತಿದೆ. ರ್ಯಾಟ್ಸ್ಗಳು ಕೂಡ ಇಲ್ಲಿ ಲೀವ್ ಮಾಡುತ್ತೆ ನನ್ನ ಈ ಡಸ್ಟ್ಬಿನ್ನಲ್ಲಿ ಅಂತ ಹೇಳಿ ಹೇಳ್ತಿದೆ. ಓಕೆ, ನೆಕ್ಸ್ಟ್ ನೋಡಿ. ಬ್ರದರ್, ದಿ ವೇಸ್ಟ್ ಕಂಟೈನ್ ಟಿನ್ಸ್, ಪ್ಲಾಸ್ಟಿಕ್ ಆ್ಯಂಡ್ ರಬ್ಬರ್ ಟೂ. ದಿ ಡು ನಾಟ್ ಡಿಕೇ. ಇಟ್ ಈಸ್ ಬೆಟರ್ ಟು ಗಿವ್ ದೇಮ್ ಟು ದ ಪೀಪಲ್ ಹೂ ಬೈ ಓಲ್ಡ್ ಥಿಂಗ್ಸ್. ನೆಕ್ಸ್ಟ್ ಏನು ಹೇಳ್ತಿದೆ, ಈ ರೀತಿ ನಾವು ವೆಜಿಟೇಬಲ್ಸ್ ಪೀಲ್ಸನ್ನು, ಫ್ರೂಟಿನ ಪೀಲ್ಸ್ಗಳನ್ನು, ಟಿಶ್ಯೂ ಪೇಪರ್ಸ್ಗಳನ್ನು, ಚಾಕ್ಲೇಟ್ ಕವರ್ಗಳನ್ನು, ಬಿಸ್ಕೆಟ್ ಕವರ್ಸ್ಗಳನ್ನು, ಪಾಲಿಥೀನ್ ಬ್ಯಾಗ್ಸ್ಗಳನ್ನ, ಇವೆಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತೆಗೆದುಕೊಂಡೋಗಿ ನಾವು ವೇಸ್ಟನ್ನು ತೆಗೆದುಕೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಿದ್ದೀವಿ. ಬಟ್ ಈ ಟಿನ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಇನ್ನು ರಬ್ಬರ್ ಇರುತ್ತಲ್ಲ, ಇವೆಲ್ಲ ಏನಾಗುತ್ತೆ, ಇವು ಡಿಕೆ ಆಗಲ್ಲ. ಇದನ್ನು ನಾವು ಈ ರೀತಿಯಾದಂತಹ ಸಬ್ಸ್ಟೆನ್ಸ್ಗಳನ್ನು, ಮೆಟೀರಿಯಲ್ಸ್ಗಳನ್ನು ನಾವು ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ಓಲ್ಡ್ ಥಿಂಗ್ಸನ್ನು ಬೈ ಮಾಡ್ತಾರಲ್ಲ ಅವ್ರಿಗೆ ನಾವು ಹಾಕ್ಬೋದು ಅನ್ನೋದನ್ನು ನಮಗೆ ಡಸ್ಟ್ಬಿನ್ನು ಹೇಳ್ತಾ ಇದೆ. ಓಲ್ಡ್ ಬಾಟಲ್ಸ್, ಓಲ್ಡ್ ಟಿನ್ಸ್, ಓಲ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ ನಮ್ಮ ಮನೆಗಳ ಹತ್ರ ಓಡಾಡ್ತಿದೆ. ಹಳೆ ಪಾತ್ರೆ ಹಳೆ ಬಾಟಲ್ಗಳನ್ನು, ಹಳೆ ಪ್ಲಾಸ್ಟಿಕ್ಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಮನೆಗಳ ಹತ್ರ ಮಾರ್ತಾ ಇರ್ತಾರೆ ಅಲ್ವಾ ಮಕ್ಕಳೇ, ಅಂಥವ್ರಿಗೆ ನಾವು ಈ ರೀತಿಯಾದಂತಹ ವಸ್ತುಗಳನ್ನ, ಬಾಟಲ್ಸ್ಗಳಿರ್ಬೋದು, ಟಿನ್ಸ್ಗಳನ್ನ, ಪ್ಲಾಸ್ಟಿಕ್ಗಳನ್ನ, ಇವುಗಳನ್ನ ಅವ್ರಿಗೆ ಮಾರ್ಬಿಡ್ಬೋದು, ಇಲ್ಲ ಅವ್ರಿಗೆ ಕೊಡ್ಬೋದು. ಅದನ್ನು ಬಿಟ್ಟು ನಾವು ಡಸ್ಟ್ಬಿನ್ಗೆ ಹಾಕಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದು ಡಿಕೆ ಆಗದಲ್ಲೇ ಅದು ಅಲ್ಲಿ ಬ್ಯಾಡ್ ಸ್ಮೆಲ್ಲನ್ನು ಬರೋ ರೀತಿಯಲ್ಲಿ ಮಾಡುತ್ತೆ. ಓಕೆನಾ, ಸಿ ದ ಥಿಂಗ್ಸ್ ವಿಚ್ ಹ್ಯಾವ್ ಬೀನ್ ಥ್ರೋನ್, ಯೂಸ್ಫುಲ್ ಥಿಂಗ್ಸ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ದೀಸ್ ಕಲರ್ಫುಲ್ ಬಾಟಲ್ಸ್, ಟಿನ್ಸ್ ಆ್ಯಂಡ್ ಪೀಸ್ ಆಫ್ ಪೇಪರ್. ನೋಡು, ಈಗ ವೇಸ್ಟಾಗಿ ಥ್ರೋ ಮಾಡಿರುವಂತಹ ಬಾಟಲ್ಸಿಂದ ಕಲರ್ಫುಲ್ ಬಾಟಲ್ಸ್ಗಳನ್ನು ಹಾಗೆ ಪೇಪರ್ ಪೀಸಸ್ಗಳನ್ನು ತೆಗೆದುಕೊಂಡು ನಾವು ಕ್ರಾಫ್ಟ್ಗಳನ್ನು ಮಾಡ್ಕೋಬೋದು, ಮಾಡೆಲ್ಸ್ಗಳನ್ನು ಮಾಡ್ಕೋಬೋದು ಅಂತ ಹೇಳಿ ಹೇಳ್ತಿದೆ. ಸಿ ದೇರ್
ಎ ಮಾಡೆಲ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಔಟ್ ಆಫ್ ದ ವೇಸ್ಟ್ ಮೆಟೀರಿಯಲ್ಸ್ ಬೈ ಚಿಲ್ಡ್ರನ್. ನೋಡಲ್ಲಿ ಮಕ್ಕಳು ಏನು ಮಾಡಿದ್ದಾರೆ, ಒಂದು ಮಾಡೆಲನ್ನು ಪ್ರಿಪೇರ್ ಮಾಡಿದ್ದಾರೆ. ಯಾವುದರಿಂದ? ವೇಸ್ಟ್ ಆದಂತಹ ಕಲರ್ಫುಲ್ ಬಾಟಲ್ಸ್ಗಳಿಂದ, ಟಿನ್ನಿಂದ, ಪೀಸಸ್ ಆಫ್ ಪೇಪರ್ಸಿಂದ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದೆ. ಲುಕ್ ದೇರ್ ಎ ಲಾರಿ ಇಸ್ ಕಮಿಂಗ್ ಟು ಟೇಕ್ ಯು. ಕಾಕ್ರೋಚ್ ಹೇಳ್ತಿದೆ, ನೋಡು ಅಲ್ಲಿ ಲಾರಿ ಬರ್ತಿದೆ ನಿನ್ನನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಹೋ ಐ ಆಮ್ ಕ್ಲೀನ್ ನೌ. ವೇಸ್ಟ್ ಆಲ್ಸೋ ಹ್ಯಾವ್ ಟು ಬಿ ಕಲೆಕ್ಟೆಡ್ ಆ್ಯಂಡ್ ಕ್ಲಾಸಿಫೈಡ್ ವೆಲ್. ಓಕೆ, ಈಗ ನಿಮ್ಮನ್ನ ತೆಗೆದುಕೊಂಡು ಹೋಗೋದಕ್ಕೆ ಲಾರಿ ಬರ್ತಿದೆ ಅಂತ ಹೇಳಿ ಹೇಳಿದಾಗ ಈಗ ನಾನು ಕ್ಲೀನ್ ಆಗ್ತೀನಿ. ನೌ ಐ ಆಮ್ ಕ್ಲೀನ್ ಅಂತ ಹೇಳಿ ಹೇಳ್ತಿದೆ. ಕೀಪ್ ಯುವರ್ ಡಸ್ಟ್ಬಿನ್ ಕ್ಲೀನ್. ಓಕೆ, ವೇ ಡು ದೇ ಟೇಕ್ ಯು? ಕ್ರಿಕೆಟ್ ಕೇಳ್ತಿದೆ, ಅವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೆ ನಿನ್ನನ್ನು? ವೇ ಡು ದೇ ಟೇಕ್ ಯು ಅಂತ ಹೇಳಿ ಕೇಳ್ತಿದೆ. ಅದಕ್ಕೆ ವೇಸ್ಟ್ ಹೇಳ್ತಿದೆ, ದೇ ಟೇಕ್ ಮೀ ಟು ದ ಔಟ್ಸ್ಕರ್ಟ್ ಆಫ್ ದ ಲೊಕ್ಯಾಲಿಟಿ. ಅವ್ರು ಏನು ಮಾಡ್ತಿದ್ದಾರೆ? ದೇ ಟೇಕ್ ಮೀ ಟು ದ ಔಟ್ಸ್ಕರ್ಟ್ಸ್ ಅಂತ ಹೇಳಿ ಹೇಳಿದ್ರೆ ನನ್ನ ಊರಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಐ ಡಿ ಕೆ ದೇರ್ ಆ್ಯಂಡ್ ಚೇಂಜ್ ಇಂಟು ಮೆನ್ಯೂರ್. ಅಲ್ಲಿ ನಾನು ಏನಾಗ್ತೀನಿ? ಡಿ ಕೆ ಆಗ್ತೀನಿ, ಕೊಳ್ತೋಗ್ತೀನಿ. ಆ್ಯಂಡ್ ಚೇಂಜಸ್ ಇಂಟು ಮೆನ್ಯೂರ್ ಆಗಿ ನಾನು ಅಲ್ಲಿ ಚೇಂಜ್ ಆಗ್ತೀನಿ. ಮೆನ್ಯೂರ್ ಮೀನ್ಸ್ ಏನು? ಮೆನ್ಯೂರ್ ಮೀನ್ಸ್ ಅದು ಬಯಾಲಜಿಕಲ್ ಒಂದು ರೀತಿಯಾದಂಥ, ಅದನ್ನು ನಾವು ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ ಮೆನ್ಯೂರನ್ನು. ಓಕೆನಾ? ದೇ ಆರ್ ಮುನ್ಸಿಪಾಲಿಟಿ ವರ್ಕರ್ಸ್. ದೇ ಹ್ಯಾವ್ came with vehicles to collect waste from this dustbin. They remove the waste from the dustbin and keep the place clean and tidy. They carry the waste to the outskirts of the locality and dispose them there. See the board with instruction showing the types of waste to be ಥ್ರೋನ್ ಇನ್ ದ ಡಸ್ಟ್ಬಿನ್. ಓಕೆ, ಡಸ್ಟ್ಬಿನ್ ಏನು ಹೇಳ್ತಿದೆ? ವೇಸ್ಟ್ ನೋಡಿ, ಅಲ್ಲಿ ಬರ್ತಿರೋಂಥವ್ರು ಮುನ್ಸಿಪಾಲ್ಟಿಯ ವರ್ಕರ್ಸ್. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೇ ಕಮ್ ಆ್ಯಂಡ್ ರಿಮೂವ್ ದ ವೇಸ್ಟ್ ಫ್ರಮ್ ದ ಡಸ್ಟ್ಬಿನ್ ಆ್ಯಂಡ್ ಕೀಪ್ ದ ಪ್ಲೇಸ್ ಕ್ಲೀನ್ ಆ್ಯಂಡ್ ಟೈಡಿ. ನನ್ನನ್ನು ಕ್ಲೀನ್ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ. ಓಕೆ, ಆ ವೇಸ್ಟನ್ನು ದೇ ಕ್ಯಾರಿ ದ ವೇಸ್ಟ್ ಟು ದ ಔಟ್ಸ್ಕರ್ಟ್ಸ್ ಆಫ್ ದ ಲೊಕ್ಯಾಲಿಟಿ ಆ್ಯಂಡ್ ಡಿಸ್ಪೋಸ್ ದೇಮ್ ದೇರ್. ಅಲ್ಲಿ ನನ್ನನ್ನು ಡಿಸ್ಪೋಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದೆ. ಓಕೆ, ಹಾಗೆ ಅಲ್ಲಿ ಒಂದು ಇನ್ಸ್ಟ್ರಕ್ಷನನ್ನು ಹೇಳುವಂಥ ಒಂದು ಬೋರ್ಡ್ ಅನ್ನೋದು ಕೂಡ ಇದೆ. ಓಕೆನಾ ಅಂತ ಹೇಳಿ ಹೇಳ್ತಿದೆ. ನೋಡಿ ಏನಿದೆ ಅಂತ ಹೇಳಿ ಹೇಳಿದ್ರೆ, ನಾವೀಗ ವೇಸ್ಟ್ಗಳನ್ನು ನಾವು ಡ್ರೈ ವೇಸ್ಟ್ ಅಂತ ಹೇಳಿ ಹೇಳ್ಬೋದು. ಡ್ರೈ ವೇಸ್ಟ್ ಅಂತ ಹೇಳಿ ಹೇಳಿದ್ರೆ ಏನು? ಪ್ಲಾಸ್ಟಿಕ್ಸ್, ಗ್ಲಾಸ್, ಪೀಸಸ್ ಆಫ್ ಮೆಟಲ್, ರಬ್ಬರ್ ಎಕ್ಸೆಟ್ರಾ. ಗಿವ್ ದೆಮ್ ಟು ರಗ್ ಪಿಕ್ಕರ್ಸ್. ಓಕೆ, ನಾವಿದನ್ನು ನಾವು ಏನಂತ ಹೇಳ್ಬೋದು? ಇದನ್ನು ಡ್ರೈ ವೇಸ್ಟ್ ಅಂತ ಹೇಳಿ ಹೇಳ್ಬೋದು. ಇದನ್ನು ನಾವು ನಮ್ಮ ಮನೆಗಳ ಹತ್ರ ಬಂದು ಕಲೆಕ್ಟ್ ಮಾಡೋದಕ್ಕೆ ಬರ್ತಾರಲ್ಲ, ಅವ್ರಿಗೆ ನಾವು ಇದನ್ನು ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ಕನ್ನು, ಗ್ಲಾಸನ್ನು, ಪೀಸಸ್ ಆಫ್ ಮೆಟಲ್ಸ್ಗಳನ್ನು, ರಬ್ಬರ್ಗಳನ್ನು ಇವೆಲ್ಲ ಡಿ ಕೆ ಆಗೋದಿಲ್ಲ. ಸೊ ನಾವು ಇದನ್ನು ಹಳೆ ಸಾಮಾನುಗಳನ್ನು ಕೊಂಡ್ಕೊಂಡು ಹೋಗೋಂಥವ್ರಿಗೆ ಮಾರಬೇಕು. ಆ್ಯಂಡ್ ದೆನ್ ವೆಟ್ ವೇಸ್ಟ್ ಅಂತ ಹೇಳಿ ಹೇಳಿದ್ರೆ ಲೆಫ್ಟ್ ಓವರ್ ಫುಡ್ ಇರ್ಬೋದು, ಕಿಚನ್ ವೇಸ್ಟ್ ಇರ್ಬೋದು, ಡಿಕೇಯಿಂಗ್ ಫುಡ್ ಐಟಮ್ಸ್ ಇರ್ಬೋದು, ಮೀಟ್ ಇರ್ಬೋದು, ವೆಜಿಟೇಬಲ್ ವೇಸ್ಟಸ್ಗಳು, ಡ್ರೈ ಲೀವ್ಸ್ ಆ್ಯಂಡ್ ಪೀಸಸ್ ಆಫ್ ಪೇಪರ್ಸ್ಗಳು, ಇವುಗಳನ್ನೆಲ್ಲ ನಾವು ಮೆನ್ಯೂರಾಗಿ ಕನ್ವರ್ಟ್ ಮಾಡ್ಬೋದು. ಇದೆಲ್ಲ ವೆಟ್ ವೇಸ್ಟ್ ಆಗಿರುತ್ತೆ. ಓಕೆನಾ? ಆ್ಯಂಡ್ ದೆನ್ ಹಜಾರ್ಡಸ್ ವೇಸ್ಟ್ ಅಂತ ಹೇಳಿ ಹೇಳಿದ್ರೆ ಪೇಂಟ್ಸ್, ಇನ್ಸೆಕ್ಟಿಸೈಡ್ಸ್, ಪಾಯ್ಸನಸ್ ಕೆಮಿಕಲ್ಸ್, ಬ್ರೋಕನ್ ಟ್ಯೂಬ್ ಲೈಟ್ಸ್, ಯೂಸ್ಡ್ ಬ್ಯಾಟ್ರೀಸ್, ಎಕ್ಸ್ಪೈರ್ಡ್ ಮೆಡಿಸಿನ್ಸ್, ಇವುಗಳನ್ನೆಲ್ಲ ನಾವು ಒಂದು ಸಪ್ರೇಟ್ ಆದಂಥ ಬ್ಯಾಗ್ಗಳಲ್ಲಿ ಅವುಗಳನ್ನು ಸ್ಟೋರ್ ಮಾಡಿ ಅವುಗಳನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಓಕೆ, ಕೀಪ್ ದೆಮ್ ಇನ್ ಬ್ಯಾಗ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ದ ಮುನ್ಸಿಪಾಲ್ಟಿ ಬಿನ್ ಫಾರ್ ಪ್ರಾಪರ್ ಡಿಸ್ಪೋಸಲ್. ನಾವು ಅದನ್ನೆಲ್ಲ ಹಾಗಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಡಿ ಕೆ ಆಗುವಂತಹ ವೇಸ್ಟ್ಗಳ ಜೊತೆ ಅವು ಬೆರ್ತೋಗುತ್ತೆ. ಓಕೆ, ನಾವು ಅದನ್ನು ಮೆನ್ಯೂರಾಗಿ ಮಾಡಬೇಕಾದ್ರೆ ಅದರಿಂದ ಹಾರ್ಮ್ಫುಲ್ ಆದಂತಹ ಡ್ಯಾಮೇಜಸ್ ಅನ್ನೋದು ನಮ್ಮ ಪ್ಲ್ಯಾಂಟ್ಸ್ಗಳಿಗಾಗುತ್ತೆ. ಅಷ್ಟೇ ಅಲ್ಲದೆ ಈ ರೀತಿ ಬ್ರೋಕನ್ ಟ್ಯೂಬ್ ಲೈಟ್ಸ್ಗಳನ್ನು, ಗ್ಲಾಸ್ ಮೆಟೀರಿಯಲ್ಸ್ಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತಹ ವರ್ಕರ್ಸ್ಗಳಿಗೆ ಏನಾಗುತ್ತೆ, ಅದರಿಂದ ಹಾರ್ಮ್ ಅನ್ನೋದು ಆಗುತ್ತೆ. ಓಕೆ, ಪೊಲ್ಯೂಟೆಡ್ ವೇಸ್ಟ್ ಯಾವುದು? ಯೂಸ್ಡ್ ಬ್ಯಾಂಡೇಜಸ್, ಇನ್ಫೆಕ್ಟೆಡ್ ಕಾಟನ್ಸ್, ಡ್ರಿಪ್ಸ್, ಸಿರಿಂಜಸ್ ಆ್ಯಂಡ್ ಯೂಸ್ಡ್ ನೀಡಲ್ಸ್, ಇವುಗಳೆಲ್ಲ
ಪೊಲ್ಯೂಟೆಡ್ ವೇಸ್ಟ್ ಇವುಗಳನ್ನು ಕೂಡ ನಾವು ಹಾಗೆ ಸಪ್ರೇಟ್ ಆದಂತಹ ಬ್ಯಾಗ್ಗಳಲ್ಲಿ ಅವುಗಳನ್ನು ಹಾಕಿ ಅದನ್ನು ಮುನ್ಸಿಪಾಲ್ಟಿ ಬಿನ್ಗಳಲ್ಲಿ ಹಾಕಬೇಕಾಗುತ್ತೆ. ಪ್ರಾಪರಾಗಿ ಡಿಸ್ಪೋಸಲ್ ಆಗುವಂತಹ ಪ್ಲೇಸಸ್ಗಳಿಗೆ ಅವರು ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ಇಫ್ ದಿಸ್ ಮೆನ್ಯೂರ್ ಈಸ್ ಯೂಸ್ ಟು ಗ್ರೋ ಪ್ಲಾಂಟ್ಸ್ ಇಟ್ ವುಡ್ ಬಿ ನೈಸ್, ವುಡ್ ನಾಟ್ ಇಟ್? ಓಕೆ, ಕ್ರಿಕೆಟ್ ಹೇಳ್ತಾ ಇದೆಯಾ, ಈ ಮೆನ್ಯೂರನ್ನು ಹೀಗೆ ಡಿಕೆ ಆಗಿ ಮೆನ್ಯೂರಾಗಿ ಕನ್ವರ್ಟ್ ಆದಂತಹ ವೇಸ್ಟನ್ನು ನಾವು ಪ್ಲ್ಯಾಂಟ್ಸ್ಗಳಿಗೆ ಹಾಕಬೇಕು, ಅದು ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ ಅಂತ ಹೇಳ್ತಿದೆ. ಎಸ್ ಇನ್ ವಿಲೇಜಸ್ ಐ ವಿಲ್ ಬಿ ಪುಟ್ ಇನ್ ಎ ಪಿಟ್ ವಿತ್ ಗ್ರಾಸ್, ಲೀವ್ಸ್ ಆ್ಯಂಡ್ ಕೌ ಡಂಗ್. ದೇ ಕನ್ವರ್ಟ್ ಮೀ ಇನ್ ಟು ಮೆನ್ಯೂರ್ ಆ್ಯಂಡ್ ಯೂಸ್ ಮೀ ಟು ಗ್ರೋ ಪ್ಲ್ಯಾಂಟ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡ್ವಲ್ಲ ಅರ್ಬನ್ ಆ್ಯಂಡ್ ರೂರಲ್ ವೇಸ್ಟಸ್ಗಳ ಬಗ್ಗೆ. ನೋಡಿ, ಇಲ್ಲಿ ಅರ್ಬನ್ ಆ್ಯಂಡ್ ರೂರಲ್ ವೇಸ್ಟಸ್ಗಳಲ್ಲಿ ಇನ್ನು ವಿಲೇಜಸ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ರೀತಿ ಡಿಕಂಪೋಸಬಲ್ ಆಗುವಂಥ ವೇಸ್ಟೇಜ್ಗಳನ್ನು ಅವರು ಒಂದು ರೀತಿಯಾದಂತಹ ದೊಡ್ಡ ದೊಡ್ಡ ಡಿಕಂಪೋಸಬಲ್ ಪಾರ್ಟ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಆ ಪಿಟ್ಗಳಲ್ಲಿ ಅವರು ಗ್ರಾಸನ್ನು, ಲೀವ್ಸನ್ನು, ಕೌಡಂಗನ್ನು ಕೂಡ ಈ ವೇಸ್ಟ್ ಡಿಕಂಪೋಸಬಲ್ ವೇಸ್ಟ್ನಲ್ಲಿ ಹಾಕಿ ಅವರು ಅದನ್ನು ಮೆನ್ಯೂರಾಗಿ ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ಅದನ್ನು ಸಮ್ ಟೈಮ್ ಆದಮೇಲೆ ಅದು ಮೆನ್ಯೂರಾಗಿ ಕನ್ವರ್ಟ್ ಆದಮೇಲೆ ಅವರು ಅದನ್ನು ಅವರ ಪ್ಲ್ಯಾಂಟ್ಸ್ಗಳಿಗೆ ಇಲ್ಲ ಅವರ ಅವರ ಗ್ರೋಯಿಂಗ್ ಫೀಲ್ಡ್ಗಳಿಗೆ, ಅವರು ಬೆಳೆಯುವಂತಹ ನಮ್ಮ ಕ್ರಾಪ್ಗಳನ್ನು ಬೆಳೀತಾರಲ್ಲ ಕಲ್ಟಿವೇಟೆಡ್ ಫೀಲ್ಡ್ಗಳಿಗೆ ಅವರು ಅದನ್ನು ಹಾಕ್ಕೊಳ್ತಾರೆ. ಓಕೆನಾ? ಆದರೆ ಇಲ್ಲಿ ನಾವು ನಮ್ಮ ಸಿಟಿಗಳಲ್ಲಿ ಏನು ಮಾಡ್ತೀವಿ, ಡಸ್ಟ್ಬಿನ್ನಿಂದ ಮುನ್ಸಿಪಾಲ್ಟಿಯವರು ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ವಾ. ಆ್ಯಂಡ್ ದೆನ್ ಇದು ಅರ್ಬನ್ ಆ್ಯಂಡ್ ರೂರಲಲ್ಲಿ ವೇಸ್ಟನ್ನು ಹೇಗೆ ಡಿಸ್ಪೋಸ್ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜ್. ವಾಟ್ ಈಸ್ ದಿಸ್ ಸೌಂಡ್? ಹಾಯ್ ಫ್ರೆಂಡ್, ಐ ಆಮ್ ಮಿಸ್ಟರ್ ಮೊಸ್ಕಿಟೋ. ಐ ಆಮ್ ಮಿಸ್ಟರ್ ಹೌಸ್. ಲುಕ್ ಹಿಯರ್, ವಾಟರ್ ಕಮ್ಸ್ ಫ್ರಮ್ ದ ಹೌಸಸ್ ಆ್ಯಂಡ್ ಇಟ್ ಈಸ್ ಕಲೆಕ್ಟೆಡ್ ಇನ್ ದ ಪಿಟ್. ದಿಸ್ ಪ್ಲೇಸ್ ಈಸ್ ಸೂಟೇಬಲ್ ಫಾರ್ ಅಸ್ ಟು ಲೇ ಎಗ್ಸ್. ಓಕೆ, ಇವೆಲ್ಲಿಂದ ಬರ್ತಿದ್ದಾವೆ? ಮಸ್ಕಿಟೋಸ್ ಆ್ಯಂಡ್ ಹೌಸ್ ಪ್ಲೇ ಅಂತ ಹೇಳಿದ್ರೆ, ವಾಟರ್ ಕಮ್ಸ್ ಫ್ರಮ್ ದ ಹೌಸಸ್ ಆ್ಯಂಡ್ ಇಟ್ ಈಸ್ ಕಲೆಕ್ಟೆಡ್ ಇನ್ ದಿ ಪಿಟ್. ಏನಾಗ್ತಿದೆ, ಅಲ್ಲಿರುವಂತಹ ಒಂದು ಡೌನ್ ಪ್ಲೇಸಲ್ಲಿ ಒಂದು ಪಿಟ್ಟಲ್ಲಿ ಅದೇನಾಗ್ತಿದೆ ಅಂತ ಹೇಳಿದ್ರೆ, ಮನೆಗಳಿಂದ ಬರುವಂತಹ ವೇಸ್ಟ್ ವಾಟರ್ ಅನ್ನೋದು ಕಲೆಕ್ಟ್ ಆಗ್ತಿದೆ. ಸೊ ಈ ರೀತಿ ಕಲೆಕ್ಟ್ ಆದಂತಹ ವಾಟರಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳೇ. ಆ ರೀತಿಯಾಗಿ ಸ್ಟೋರ್ ಆದಂತಹ ಒಂದು ಕಡೆ ಸ್ಟೋರ್ ಆದಂತಹ ವಾಟರ್, ಅದನ್ನು ನಾವು ಏನಂತ ಹೇಳ್ತೀವಿ, ಆ ರೀತಿ ಸ್ಟ್ಯಾಗ್ನೇಟ್ ಆದಂತಹ ವಾಟರ್ ಅನ್ನೋದು ಏನಾಗುತ್ತೆ, ಮಸ್ಕಿಟೋಸ್ ಆ್ಯಂಡ್ ಹೌಸ್ ಪ್ಲೇಗಳಿಗೆ ಅದು ಒಳ್ಳೆಯ ಹ್ಯಾಬಿಟ್ಯಾಟ್ ಆಗಿರುತ್ತೆ. ಅವು ಆ ವಾಟರಲ್ಲಿ ಅವುಗಳ ಎಗ್ಸನ್ನು ಲೇ ಮಾಡ್ತವೆ, ಅವುಗಳ ಎಗ್ಸ್ಗಳನ್ನು ಅಲ್ಲಿ ಇಡ್ತವೆ, ಮೊಟ್ಟೆಗಳನ್ನು ಆ ವಾಟರ್ ಮೇಲೆ ಇಡ್ತವೆ. ಅದು ಅವುಗಳಿಗೆ ಸೂಟೇಬಲ್ ಆದಂತಹ ಪ್ಲೇಸ್ ಆಗಿರುತ್ತೆ ಅಂತ ಹೇಳ್ತದೆ. ಈ ರೀತಿ ಆಗೋದ್ರಿಂದ ಕಾಲರಾ ಅನ್ನುವಂಥ ಡಿಸೀಸಸ್ ಬರುತ್ತೆ, ಇನ್ನು ಮಲೇರಿಯಾ ಬರುತ್ತೆ ಮಸ್ಕಿಟೋಸ್ಗಳಿಂದ ಅಲ್ವಾ. ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ವೈ ಆರ್ ಯು ಹಿಯರ್? ಏನಕ್ಕಿದ್ದೀರಾ ನೀವು ಇಲ್ಲಿ ಅಂತ ಹೇಳಿದ್ದಕ್ಕೆ, ಐ ಡೋಂಟ್ ಯು ಸ್ಪ್ರೆಡ್ ಡಿಸೀಸಸ್. ನೀವು ಇಲ್ಲಿ ಡಿಸೀಸಸನ್ನು ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳ್ತಿದೆ. ಅದಕ್ಕೆ ಮಸ್ಕಿಟೋಸ್ ಆ್ಯಂಡ್ ಹೌಸ್ ಪ್ಲೇ ಏನು ಹೇಳುತ್ತೆ ನೋಡಿ. ಇಫ್ ದ ಪೀಪಲ್ ಆಫ್ ದಿಸ್ ಹೌಸ್ ಹ್ಯಾಡ್ ಲೆಫ್ಟ್ ದಿಸ್ ವಾಟರ್ ಫ್ಲೋ ಟು ಪ್ಲಾಂಟ್ ಬೆಡ್ಸ್ ಇನ್ ದ ಗಾರ್ಡನ್ ಇನ್ಸ್ಟೆಡ್ ಆಫ್ ಲೀವಿಂಗ್ ಇಟ್ ಟು ಸ್ಟ್ಯಾಗ್ನೇಟ್ ಹಿಯರ್, we would not have come here and we would not spread diseases. ಇಲ್ಲಿ ಮನೆಯಲ್ಲಿರುವಂಥ ಜನ ಏನು ಮಾಡಿದ್ದಾರೆ, ಅವರು ವಾಟರನ್ನು, ಅವರ ವೇಸ್ಟ್ ವಾಟರನ್ನು ಪ್ಲ್ಯಾಂಟ್ಸ್ಗಳಿಗೆ ಅವರು ಹಾಕ್ದಲೇ ಅವ್ರು ಏನು ಮಾಡಿದ್ದಾರೆ, ಅದನ್ನು ಈ ರೀತಿ ಸ್ಟ್ಯಾಗ್ನೇಟ್ ಆಗೋದಕ್ಕೆ, ಅಲ್ಲಿ ನಿಲ್ಲೋದಕ್ಕೆ ವಾಟರನ್ನು ಈ ರೀತಿ ರೋಡಿನ ಮೇಲೆ ಬಿಟ್ಟಿದ್ದಾರೆ. ಸೊ ಆದ್ದರಿಂದ ನಾವಿಲ್ಲಿ ನಮ್ಮಲ್ಲಿ ಎಗ್ಸನ್ನು ಲೇ ಮಾಡ್ತಾ ಇದ್ದೀವಿ. ಅವರು ಆ ರೀತಿ ಮಾಡ್ದಲೇ ಇದ್ದಿದ್ರೆ ನಾವು ಅವ್ರಿಗೆ ಯಾವ ರೀತಿಯಂಥ ಸ್ಪ್ರೆಡ್ಡನ್ನು, ಯಾವುದೇ ರೀತಿಯಂಥ ಡಿಸೀಸನ್ನು ಸ್ಪ್ರೆಡ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಅವರೇ ಮಾಡಿರುವಂತಹ ಈ ರೀತಿಯಾದಂಥ ಕೆಲಸ ಇದು. ಏನು ಮಾಡ್ತಿದ್ದಾರೆ, ವೇಸ್ಟ್ ವಾಟರನ್ನು ಅವರು ಪ್ಲ್ಯಾಂಟ್ಗಳಿಗೆ ಹಾಕ್ತಲೇ ಇಲ್ಲ, ಅದನ್ನು ವೇಸ್ಟ್ ಆದಂತಹ ವಾಟರನ್ನು ಅವರು ಅಲ್ಲೇ ಒಂದು ರೀತಿಯಂಥ
ಪಿಟ್ಸ್ಗಳನ್ನು ಮಾಡಿ ಅದು ಅಂಡರ್ಗ್ರೌಂಡ್ ವಾಟರ್ಗೆ ಕನ್ವರ್ಟ್ ಆಗೋದಕ್ಕೆ ಬಿಡ್ದಲೆ ಅವರು ರೋಡ್ಗಳ ಮೇಲೆ ನಿಲ್ಲೋದಕ್ಕೆ ಬಿಟ್ಟಿದ್ದಾರೆ. ಸೋಕಿಂಗ್ ಪಿಟ್ಸ್ಗಳನ್ನು ಅವರು ಮಾಡಿಲ್ಲ. ಸೊ ಆದ್ದರಿಂದ ನಾವು ಅವ್ರಿಗೆ ಡಿಸೀಸನ್ನು ನಾವು ಸ್ಪ್ರೆಡ್ ಮಾಡ್ತಿದ್ದೀವಿ ಅಂತ ಹೇಳಿ ಅವು ಹೇಳುತ್ತೆ. ದೇ ಮೇಕ್ ದ ವಾಟರ್ ಸ್ಟ್ಯಾಗ್ನೇಟ್. ಮಸ್ಕಿಟೋಸ್ ಲೀವ್ ಆ್ಯಂಡ್ ಗ್ರೋ ಇನ್ ದಿಸ್ ಸ್ಟ್ಯಾಗ್ನೇಟ್ ವಾಟರ್. ಈಗ ಅಲ್ಲಿ ಸ್ಟ್ಯಾಗ್ನೇಟ್ ಆದಂತಹ ವಾಟರ್ ಹೇಳ್ತಾ ಇದೆ. ಅಲ್ಲಿರುವಂತಹ ಪೀಪಲ್ ಏನು ಮಾಡಿದ್ದಾರೆ, ವಾಟರನ್ನು ಸ್ಟ್ಯಾಗ್ನೇಟ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಸ್ಟ್ಯಾಗ್ನೇಟ್ ಮೀಟ್ ಅಲ್ಲಿ ಸ್ಟೋರ್ ಆದಂತಹ ವಾಟರ್ ಅಂತ ಹೇಳಿ, ಓಕೆನಾ. ಮಸ್ಕಿಟೋಸ್ ಲೀವ್ ಆ್ಯಂಡ್ ಗ್ರೋ ಇನ್ ದಿಸ್ ಸ್ಟ್ಯಾಗ್ನೇಟ್ ವಾಟರ್. ಏನಾಗುತ್ತೆ, ಅಲ್ಲಿ ಮಸ್ಕಿಟೋಸು ಲೀವ್ ಮಾಡುತ್ತೆ, ಹಾಗೆ ಅಲ್ಲಿ ಅವು 100% ಗ್ರೋ ಆಗುತ್ತೆ. ಅವುಗಳು ಮೊಟ್ಟೆಗಳಿಟ್ಟು ಅದರಿಂದ ಮರಿಯಾಗಿ ಅಲ್ಲಿ ಎಷ್ಟೊಂದು ಮಸ್ಕಿಟೋ ಅನ್ನೋದು ಅಲ್ಲಿ ಗ್ರೋ ಆಗುತ್ತೆ. ಓಕೆ, ದೇ ಶುಡ್ ಹಲೋ ಮೀ ಟು ಫ್ಲೋ ಇನ್ ಟು ಗಾರ್ಡನ್ ಅರ್ಗೆ ಸೋಪ್ ಇಟ್. ಅವರು ನನ್ನನ್ನು ಅವರ ಗಾರ್ಡನ್ಗಳಿಗೆ ಹಾಕ್ಕೊಳ್ಳಿಲ್ಲ, ಇಲ್ಲ ಸೋಪ್ ಪಿಟ್ಗಳಲ್ಲಿ ಅವರು ನನ್ನ ಹೋಗೋದಕ್ಕೆ ಬಿಡಲಿಲ್ಲ. ಸೊ ಆದ್ದರಿಂದ ಇಲ್ಲಿ ಏನಾಗ್ತಿದೆ, ಮಸ್ಕಿಟೋಗಳಿಗೆ ಹಾಗೆ ಹೌಸ್ ಪ್ಲೇಗಳಿಗೆ ಇಲ್ಲಿ ಒಳ್ಳೆಯ ಹೌಸ್ ಆಗಿದೆ. ಅವು ಮೊಟ್ಟೆಗಳಿಟ್ಟು ಇಲ್ಲಿ ಮಲೇರಿಯಾ ಕಾಲರಗಳನ್ನ ತೆಗೆದುಕೊಂಡು ಬರ್ತಿದ್ದಾವೆ ಅಂತ ಹೇಳ್ತಾ ಇದೆ. ಓಕೆ, ಈ ರೀತಿ ನಾವೇ ಮಾಡ್ತಿರುವಂತಹ ತಪ್ಪಿನಿಂದ ಏನಾಗ್ತಿದೆ, ನಾವೇ ನಮ್ಮ ಆರೋಗ್ಯವನ್ನು ಇಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ನಾವು ಆ ರೀತಿ ವೇಸ್ಟ್ ವಾಟರ್ಗಳನ್ನ ಪ್ಲ್ಯಾಂಟ್ಗಳಿಗೆ ಹಾಕೋದ್ರಿಂದ, ಗಾರ್ಡನ್ಗೆ ಹೋಗೋ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನೀರು ನಿಲ್ಲೋದು ಅನ್ನೋದು ತಪ್ಪುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜ್. ದಿ ಕ್ರಿಕೆಟ್ ಕೇಮ್ ಫ್ಲೈಯಿಂಗ್ ಫಾರ್ವರ್ಡ್. ಹೋ, ಇಟ್ ಈಸ್ ಬೆಟರ್ ಟು ಗೆಟ್ ಅವೇ ಫ್ರಮ್ ದಿಸ್ ಬ್ಯಾಡ್ ಸ್ಮೆಲ್. ಹೇ ಕ್ರಿಕೆಟ್, ವಾಟ್ ಆರ್ ಯು ವರಿಡ್ ಅಬೌಟ್? See the heap of wastage everywhere. How do we dispose them off? I am worried about it. ಓಕೆ, ಇಲ್ಲಿ ಏನಾಗ್ತಿದೆ, ಈ ರೀತಿ ಬ್ಯಾಡ್ ಸ್ಮೆಲ್ಲಿಂದ ಇರೋದ್ರಿಂದ ನಾನು ಆ ಕಡೆ ದೂರ ಹೋಗೋದು ಬೆಸ್ಟ್ ಅಂತ ಹೇಳಿ ಕ್ರಿಕೆಟ್ ಹೋಗ್ತಾ ಇದೆ. ಈ ರೀತಿಯಂಥ ಡಿಸ್ಪೋಸಬಲ್ ವೇಸ್ಟನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತಿದೆ. ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ದೇರ್ ಇಸ್ ನೋ ನೀಡ್ ಟು ಯೂಸ್ ಸೋ ಮೆನಿ ಪ್ಲಾಸ್ಟಿಕ್ ಬ್ಯಾಗ್ಸ್. ಓಕೆ, ಅಲ್ಲಿರುವಂತಹ ವೇಸ್ಟ್ಗಳಲ್ಲಿ ಯಾವ್ಯಾವ ವೇಸ್ಟನ್ನು ನಾವು ಯಾವ್ಯಾವ ರೀತಿಯಲ್ಲಿ ನಾವಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ಬೋದಿತ್ತು ಅನ್ನೋದನ್ನು ನಮಗೆ ಇಲ್ಲಿ ಹೇಳ್ತಿದ್ದಾರೆ. ಇಷ್ಟೊಂದು ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನು ಇಲ್ಲಿ ಡಸ್ಟ್ಬಿನ್ನಲ್ಲಿ ಹಾಕುವಂತಹ ಅವಶ್ಯಕತೆ ಅನ್ನೋದು ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಆ ರೀತಿಯಾದಂತಹ ಡಸ್ಟ್ಬಿನ್ಗೆ ಹಾಕಿರುವಂತಹ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ನಾವು ಬೇರೆ ಯಾವುದಾದ್ರೂ ಸಬ್ಸ್ಟೆನ್ಸ್ಗಳನ್ನು ಅದರಲ್ಲಿ ಸ್ಟೋರ್ ಮಾಡ್ಬೋದು ಅಲ್ವಾ. ಆ ರೀತಿ ಸ್ಟೋರ್ ಮಾಡ್ದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ತೆಗೆದುಕೊಂಡು ಬಂದು ಡಸ್ಟ್ಬಿನ್ಗಳಿಗೆ ಹಾಕ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ದಿಸ್ ಪ್ಲಾಸ್ಟಿಕ್ ಬ್ಯಾಗ್, ಇಟ್ ಕುಡ್ ಹ್ಯಾವ್ ಬಿನ್ ಯೂಸ್ಡ್ ಟು ಬ್ರಿಂಗ್ ಥಿಂಗ್ಸ್ ಆರ್ ಟು ಕೀಪ್ ಥಿಂಗ್ಸ್. ಓಕೆ, ನಾವು ಈ ರೀತಿಯಂಥ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನು ಥ್ರೋ ಮಾಡ್ದಲ್ಲಿ ನಾವು ಅದನ್ನು ಏನು ಮಾಡ್ಬೋದು, ವಿ ಯೂಸ್ ಟು ಬ್ರಿಂಗ್ ಥಿಂಗ್ಸ್ ಆ್ಯಂಡ್ ಟು ಕೀಪ್ ಥಿಂಗ್ಸ್. ಹಾಗೆ ನಾವು ಅದರಲ್ಲಿ ಏನಾದರೂ ತರೋದಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ವಸ್ತುಗಳನ್ನು ಬ್ರಿಂಗ್ ಮಾಡೋದಕ್ಕೆ. ಹಾಗೆ ನಾವು ವಸ್ತುಗಳನ್ನು ಅದರಲ್ಲಿ ಇಡೋದಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೋಬೋದಿತ್ತು. ಆ್ಯಂಡ್ ದೆನ್ ಪೀಲ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕುಡ್ ಹ್ಯಾವ್ ಬೀನ್ ಕಂಪೋಸ್ಟೆಡ್. ಹಾಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟಿನ ಪೀಲ್ಸ್ಗಳನ್ನು ನಾವು ಕಂಪೋಸ್ಟಾಗಿ ನಾವು ಮಾಡ್ಬೋದು. ದಿಸ್ ಟಿನ್ ಕುಡ್ ಹ್ಯಾವ್ ಬೀನ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಇಟ್ ಅವೇ. ನಾವು ಈ ರೀತಿಯಾದ ಟಿನ್ ಬಾಟಲ್ಗಳನ್ನು ನಾವು ಥ್ರೋ ಮಾಡೋದ್ರ ಬದಲು ಅದನ್ನು ಯಾವುದಾದ್ರೂ ಕ್ರಾಫ್ಟ್ಗೋ ಇಲ್ಲ ಯಾವುದಾದ್ರೂ ಬೇರೆಯಾದಂತಹ ಪ್ಲ್ಯಾಂಟ್ಸ್ಗಳನ್ನು ಹಾಕಿಡೋದಕ್ಕೋ ಈ ರೀತಿ ನಾವು ಅದನ್ನು ಇನ್ಸ್ಟೆಡ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಕಂಪೋಸ್ಟ್ ಮೆನ್ಯೂರ್ ವುಡ್ ಹ್ಯಾವ್ ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ. ಹಾಗೆ ನಾವು ಕಂಪೋಸ್ಟ್ ಮಾಡಿರುವಂಥ ಮೆನ್ಯೂರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಾಯಿಲಿನ ಫರ್ಟಿಲಿಟಿ ಅಂತ ಹೇಳಿದ್ರೆ, ನಮ್ಮ ಸಾಯಿಲ್ ಅನ್ನೋದು ತುಂಬ ಗುಡ್ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಫಲವತ್ತತೆಯನ್ನು ಆಗುತ್ತೆ. ನಮ್ಮ ಸಾಯಿಲಿನ, ನಮ್ಮ ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಈ ವೇಸ್ಟ್ಗಳಿಂದ ಮಾಡಿದಂಥ ಮೆನ್ಯೂರ್ಗಳನ್ನು, ಕಂಪೋಸ್ಟ್ಗಳನ್ನು ಹಾಕೋದ್ರಿಂದ, ಮೆನ್ಯೂರ್ ಅಂತ ಹೇಳಿದ್ರೆ ಇನ್ನು ಅನಿಮಲ್ಸ್ಗಳಿಂದ ಬರುವಂಥ ವೇಸ್ಟ್, ಫಾರ್ ಎಕ್ಸಾಂಪಲ್ ಕೌಡಂಗಿರುತ್ತೆ, ನಾವು ಅದು ಅನಿಮಲಿಂದ ಬರುತ್ತೆ. ಇದನ್ನು ಕೂಡ ನಾವು ಮೆನ್ಯೂರಾಗಿ ಯೂಸ್ ಮಾಡ್ತೀವಿ. ಓಕೆನಾ. ಇನ್ನು ಕಂಪೋಸ್ಟ್ ಅಂತ ಹೇಳಿದ್ರೆ, ಕಂಪೋಸ್ಟ್ ಅನ್ನೋದು ಬಯಾಲಜಿಕಲ್ ಪ್ರೋಸೆಸ್ಸಿಂದ ಆಗುವಂತಹ ಒಂದು ವೇಸ್ಟ್ ಅನ್ನೋದು
ಕಂಪೋಸ್ಟ್ ಆಗಿ ಅಲ್ಲಿ ಪ್ರಿಪೇರ್ ಆಗುತ್ತೆ. ಓಕೆ, ಒನ್ ಕುಡ್ ಹ್ಯಾವ್ ಅರ್ನ್ಡ್ ಮನಿ ಬೈ ಸೆಲ್ಲಿಂಗ್ ದಿಸ್ ಎಂಟಿ ಬಾಟಲ್ಸ್. ಓಕೆ, ಈ ರೀತಿ ನಾವು ಬಾಟಲ್ಸ್ಗಳನ್ನು ಹಾಕ್ತೀವಲ್ಲ, ಈ ರೀತಿ ಬಾಟಲ್ಸ್ಗಳನ್ನು ಡಸ್ಟ್ಬಿನಲ್ಲಿ ಹಾಕ್ತಲ್ಲ, ಅದನ್ನು ಸೆಲ್ಲಿಂಗ್ ಮಾಡೋದಕ್ಕೆ ತೆಗೆದು ಅದನ್ನು ಮಾರಿದ್ರೂ ಕೂಡ ನಾವು ಅದರಿಂದ ನಾವು ಮನಿ ಅನ್ನೋದ್ರೂ ಕೂಡ ನಾವು ಎಂಟಿ ಬಾಟಲ್ಸ್ಗಳನ್ನು ಮಾರಿ ತೆಗೆದುಕೋಬೋದು. ಆ್ಯಂಡ್ ದೆನ್ ಇಫ್ ದ ಶೀಟ್ಸ್ ಆಫ್ ಪೇಪರ್ಸ್ ಆರ್ ಬ್ಲ್ಯಾಂಕ್ಸ್ ದೇ ಕುಡ್ ಬಿ ಯೂಸ್ಡ್ ಟು ರೈಟ್, ಅದರ್ವೈಸ್ ಯೂಸ್ಡ್ ಶೀಟ್ಸ್ ಆಫ್ ಪೇಪರ್ ಆ್ಯಂಡ್ ನ್ಯೂಸ್ ಪೇಪರ್ಸ್ ಕುಡ್ ಹ್ಯಾವ್ ಬೀನ್ ಗಿವನ್ ಟು ದ ಶಾಪ್ಸ್. ಹಾಗೆ ನಾವು ಪೇಪರ್ಗಳನ್ನು ಇಸಿತೀವಲ್ಲ, ವೇಸ್ಟ್ ಆದಂಥ ಪೇಪರ್ಗಳಲ್ಲಿ ಪ್ಲೇಸ್ ಇದ್ದರೆ ಅದರಲ್ಲಿ ಬರ್ಕೋಬೋದು. ಇಲ್ಲ ಅಂತ ಹೇಳಿದರೆ ಅದನ್ನು ನಾವು ಶಾಪ್ಗಳಿಗೆ ನ್ಯೂಸ್ ಪೇಪರ್ಗಳನ್ನು ಮಾರ್ಬೋದು. ಈ ರೀತಿ ನಾವು ಡಸ್ಟ್ಬಿನ್ಗೆ ಹಾಕುವಂತಹ ವೇಸ್ಟಸ್ಗಳನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿದರೆ, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಾವು ಬೇರೆ ವಸ್ತುಗಳನ್ನು ತೆಗೆದುಕೊಂಡು ತರೋದಕ್ಕೆ ಇರ್ಬೋದು, ಯಾವ್ದಾದ್ರು ವಸ್ತುಗಳನ್ನು ಹಾಕಿಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಇಲ್ಲ ಟಿನ್ಗಳನ್ನು ನಾವು ಅದನ್ನು ಹಳೆ ಪಾತ್ರೆಗಳನ್ನು ಮಾರೋದಕ್ಕೆ ಬರ್ತಾರಲ್ಲ ಅವ್ರಿಗೆ ಅದನ್ನು ಮಾರ್ಬೋದು. ಹಾಗೆ ಇನ್ನು ಮೆನ್ಯೂರ್ಗಳನ್ನಾಗಿ ನಾವು ಇಲ್ಲ ಕಂಪೋಸ್ಟನ್ನು ನಾವು ಇಲ್ಲಿ ಬಂದಂತಹ ಕಿಚನ್ ವೇಸ್ಟಿಂದ ನಾವು ಅದನ್ನು ಮಾಡ್ಕೋಬಹುದಾಗುತ್ತೆ ಅಲ್ವಾ, ಕಂಪೋಸ್ಟನ್ನು ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ದೆನ್ ವೇಸ್ಟ್ ಪೇಪರ್ಗಳನ್ನು ಶಾಪ್ಗಳಲ್ಲಿ ಮಾರ್ಬೋದು. ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಪೇಪರ್ನಲ್ಲಿ ಬ್ಲ್ಯಾಂಕ್ ಆದಂಥ ಪೇಪರ್ ಇದೆ, ಅದನ್ನು ನಾವು ಬರೆಯೋದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆನಾ? ಹಾಯ್ ಬ್ರದರ್, ಆರ್ ಯು ಹ್ಯಾಪಿ ನೌ? ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ವೇಸ್ಟನ್ನು ಇಲ್ಲಿ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದೆ. ಓಕೆ, ನೆಕ್ಸ್ಟ್ ನೋಡಿ, ನೋ ದಿಸ್ one should minimize one's requirement. It reduces waste. Many used things can be reused. This is reusing. ಓಕೆ, ಇಲ್ಲಿ ನೋಡಿ ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಒಂದು ಸಾರಿ ಯೂಸ್ ಮಾಡಿದಂತಹ ವಸ್ತುಗಳನ್ನು ರೀಯೂಸ್ ಮಾಡ್ಬೋದು. ಇದನ್ನು ನಾವು ರೀಸೈಕ್ಲಿಂಗ್ ಅಂತ ಹೇಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಹೀಗೆ ನಾವು ಹೇಳ್ಕೊಡ್ವಲ್ಲ, ವಾಟರನ್ನು ನಾವು ವೆಜಿಟೇಬಲನ್ನು ವಾಶ್ ಮಾಡಿರ್ತೀವಿ, ಆ ವಾಟರನ್ನು ಇಲ್ಲ ಅಕ್ಕಿಯನ್ನು ತೊಳೆದಿರೋ ವಾಟರನ್ನು ನಾವು ಪ್ಲ್ಯಾಂಟ್ಸ್ಗಳಿಗೆ ಹಾಕ್ಬೋದು. ಅದನ್ನು ನಾವು ಮತ್ತೆ ಅಲ್ಲಿ ರೀಯೂಸ್ ಮಾಡಿರೋ ರೀತಿಯಲ್ಲಿ ಆಗುತ್ತೆ. ಹಾಗೆ ನಾವೀಗ ಪೀಲ್ಸ್ಗಳನ್ನು, ವೆಜಿಟೇಬಲ್ ಪೀಲ್ಸ್, ಫ್ರೂಟ್ ಪೀಲ್ಸ್ಗಳನ್ನು ಅದನ್ನು ಕಂಪೋಸ್ಟ್ ಮಾಡೋದ್ರಿಂದ ಇರ್ಬೋದು. ಇಲ್ಲ ನಾವು ಯೂಸ್ ಮಾಡಿರುವಂತಹ ಪೇಪರ್ಸ್ಗಳನ್ನು ಶಾಪ್ಗಳಿಗೆ ಮಾರೋದ್ರಿಂದ ಅವರು ಅಲ್ಲಿ ಶಾಪ್ಗಳಲ್ಲಿ ಏನು ಮಾಡ್ತಾರೆ, ಅಲ್ಲಿ ಅವರು ಪೇಪರ್ ಬ್ಯಾಗ್ಗಳನ್ನು ಕ್ರಿಯೇಟ್ ಮಾಡಿ ನಾವು ಯಾವುದಾದ್ರೂ ವಸ್ತುಗಳನ್ನ ತೆಗೆದುಕೊಂಡು ಅದರಲ್ಲಿ ಹಾಕ್ಕೊಡ್ತಾರೆ. ಈ ರೀತಿ ನಾವು ಯೂಸ್ ಮಾಡಿರುವಂತಹ ಥಿಂಗ್ಸ್ಗಳಿಂದ ಮತ್ತೆ ರೀಯೂಸ್ ಆಗಿ ಮಾಡ್ಕೋಬೋದು. ಡಿಕೇಯಿಂಗ್ ವೇಸ್ಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕಂಪೋಸ್ಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಗ್ರೋ ಪ್ಲ್ಯಾಂಟ್ಸ್. ಈ ರೀತಿ ನಾವು ಡಿಕೆ ಆದಂತಹ ವೇಸ್ಟಿಂದ ಬಂದಂತಹ ಕಂಪೋಸ್ಟನ್ನು ನಾವು ಪ್ಲ್ಯಾಂಟ್ಗಳ ಗ್ರೋತ್ಗೆ ಹಾಕೋಬೋದು. ನ್ಯೂ ಥಿಂಗ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ಯೂಸ್ಡ್ ಪ್ಲಾಸ್ಟಿಕ್ ಶೀಟ್ಸ್, ಗ್ಲಾಸ್ ಆ್ಯಂಡ್ ಪೇಪರ್. ದಿಸ್ ಇಸ್ ಕಾಲ್ಡ್ ರೀಸೈಕ್ಲಿಂಗ್. ಇಲ್ಲಿ ನೋಡಿ, ಇಲ್ಲಿ ನಾವು ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಶೀಟ್ಗಳನ್ನಿರ್ಬೋದು, ಗ್ಲಾಸಸ್ಗಳನ್ನು, ಪೇಪರ್ಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಎಲ್ಲ ಕಲೆಕ್ಟ್ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ರೀಸೈಕ್ಲಿಂಗ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವು ವಾಟರ್ ಬಾಟಲ್ಗಳನ್ನು ನಾವು ರೀಸೈಕ್ಲಿಂಗ್ ಮಾಡೋಕೊಟ್ರೆ ಅದರಿಂದ ಅವರು ಪ್ಲಾಸ್ಟಿಕ್ ಟಾಯ್ಸ್ಗಳನ್ನು ಇರ್ಬೋದು, ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ಈ ರೀತಿ ಅವರು ಆ ಪ್ಲಾಸ್ಟಿಕ್ಕಿಂದ ಒಂದು ಸೆಕೆಂಡ್ ಅದನ್ನು ರೀಸೈಕಲ್ ಮಾಡ್ತಾರೆ. ಈ ಗ್ಲಾಸಸ್ಗಳಿಂದನೂ ಅಷ್ಟೇ ಬ್ಯಾಂಗಲ್ಸನ್ನು ಮಾಡೋದಿರ್ಬೋದು. ಈ ರೀತಿ ರೀಸೈಕ್ಲಿಂಗ್ ಅನ್ನೋದು ಆಗುತ್ತೆ. ಓಕೆನಾ? I got the answer to my question. What should people do with the waste generated at the houses? How to make them aware of it? I am going to the garden. Okay, ಈಗ ನಮ್ಮೆಲ್ಲರಿಗೂ ತಿಳಿತಲ್ವಾ ಮಕ್ಕಳೇ, ನಾವು ನಮ್ಮ ಮನೆಯಲ್ಲಿ ಬರುವಂತಹ ವೇಸ್ಟನ್ನು ನಾವು ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ನಮಗೆ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನು ಮಾತ್ರ ನಾವು ತಂದ್ಕೋಬೇಕು. ಇನ್ನು ಮಿಕ್ಕಿದಂತಹ ವಸ್ತುಗಳನ್ನು ನಾವು ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ನಾವು ಅದನ್ನು ಯಾರಿಗೆ ಅದರ ಹೆಲ್ಪ್ ಅನ್ನೋದು ಬೇಕಾಗಿರುತ್ತೆ ಅಂಥವ್ರಿಗೆ ಅದನ್ನು ಮಾರ್ಬೋದು. ಫಾರ್ ಎಕ್ಸಾಂಪಲ್, ಬಟ್ಟೆಗಳಿರುತ್ತೆ, ಆ ಬಟ್ಟೆಗಳನ್ನು ನಾವು ನಮಗೆ ಹಾಕದಲ್ಲಿರುವಂಥ ಬಟ್ಟೆಗಳನ್ನು, ಚಿಕ್ಕದಾದಂಥ ಬಟ್ಟೆಗಳನ್ನು ಅದರ ನೀಡ್ ಯಾರಿಗೆ ಇರುತ್ತೆ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ, ಅವ್ರಿಗೆ ಅದನ್ನು ಕೊಡೋದ್ರಿಂದ ಇರ್ಬೋದು. ಈಗ ನಾವು ಹೇಳ್ಕೊಂಡ್ವಲ್ಲ, ಬಾಟಲ್ಗಳನ್ನು, ಹಳೆ ಪಾತ್ರೆಗಳನ್ನು ತೆಗೆದುಕೊಳ್ಳೋರಿಗೆ ಕೊಡೋದ್ರಿಂದ ಇರ್ಬೋದು, ನ್ಯೂಸ್ ಪೇಪರ್ಗಳನ್ನು ಶಾಪ್ಗೆ ಹಾಕೋದ್ರಿಂದ ಇರ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಾವು ವೇಸ್ಟನ್ನು ಕಡಿಮೆ ಮಾಡ್ತೀವಿ, ಅದನ್ನು ಬೇರೆಯವರು ಯೂಸ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಈ ರೀತಿಯಾದಂತಹ ಒಳ್ಳೆಯ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಕೂಡ ಈ ರೀತಿಯಾದದ್ದನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಬೇಕಾಗುತ್ತೆ ಮಕ್ಕಳೇ. ಓಕೆನಾ? ಬನ್ನಿ ಈಗ ಆನ್ಸರ್ ದಿಸ್ ಕ್ವಶನ್ಸ್ ನೋಡೋಣ. ವಾಟ್ ಈಸ್ ವೇಸ್ಟ್? ವೇಸ್ಟ್ ಅಂದರೆ ಏನು? ಆನ್ಸರ್ ದಿಸ್ ಕ್ವಶನ್ಸ್. ವಾಟ್ ಈಸ್ ವೇಸ್ಟ್? ವೇಸ್ಟ್ ಅಂದರೆ ಏನು? ವೇಸ್ಟ್ ಅಂತ ಹೇಳಿದರೆ, ವೇಸ್ಟ್ ಮೀನ್ಸ್ ಅನ್ವಾಂಟೆಡ್ ಆರ್ ಅನ್ಯೂಶಬಲ್ materials, or waste is substance which
discarded after primary use are worthless, defective and ಆಫ್ ನೋ ಯೂಸ್. ಇದನ್ನು ನಾವು ವೇಸ್ಟ್ ಅಂತ ಹೇಳಿ ಹೇಳ್ಕೊಳ್ತೀವಿ. ವೇಸ್ಟ್ಗಳಲ್ಲಿ ನಾವು ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್ ಅಂತ ಹೇಳಿ ಹೇಳ್ಕೊಬೋದು. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ರೈಟ್ ಎನಿ 5 ಥಿಂಗ್ಸ್ ದಟ್ ಯು ಥ್ರೋ ಹ್ಯಾಸ್ ವೇಸ್ಟ್. ನಾವು ವೇಸ್ಟಾಗಿ ಬಿಸಾಕುವಂತಹ ಯಾವುದಾದ್ರೂ 5 ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಅದಕ್ಕೆ ಫ್ರೂಟ್ ಪೀಲ್ಸ್, ವೆಜಿಟೇಬಲ್ ಪೀಲ್ಸ್, ಟಿಶ್ಯೂ ಪೇಪರ್ಸ್, ಪಾಲಿಥೀನ್ ಬ್ಯಾಗ್ಸ್, ಚಾಕೊಲೇಟ್ ಕವರ್ಸ್, ಬಿಸ್ಕೆಟ್ಸ್ ಕವರ್, ಎಕ್ಸೆಟ್ರಾ. ಓಕೆ, ಥರ್ಡ್ ಕ್ವಶನ್. ವಾಟ್ ಡೂ ಯು ಡೂ ವಿತ್ ದ ವೇಸ್ಟ್ ಜನರೇಟೆಡ್ ಅಟ್ ಯುವರ್ ಹೌಸ್? ವಿ ಡಿವೈಡ್ ವೇಸ್ಟ್ ಆ್ಯಸ್ ವೆಟ್ ವೇಸ್ಟ್ ಆ್ಯಂಡ್ ಡ್ರೈ ವೇಸ್ಟ್. ಏನು ಮಾಡಬೇಕು? ವಿ ಡಿವೈಡ್ ವೇಸ್ಟ್ ಆ್ಯಸ್ ದಿ ವೆಟ್ ವೇಸ್ಟ್ ಆ್ಯಂಡ್ ಡ್ರೈ ವೇಸ್ಟ್ ಆ್ಯಂಡ್ ವಿ ವಿಲ್ ಗಿವ್ ಟು ಮುನ್ಸಿಪಾಲಿಟಿ ವರ್ಕರ್ಸ್ who came to collect the waste with vehicle every day. ಅಲ್ವಾ? ಇದು ಆನ್ಸರ್ ಅದಕ್ಕೆ. ಇನ್ನು ಫೋರ್ತ್ ಕ್ವಶನ್ ನೋಡಿ. ವಾಟ್ ವುಡ್ ಹ್ಯಾಪನ್ ಇಫ್ ದೇರ್ ಈಸ್ ಸ್ಟಾಗ್ನೆಂಟ್ ವಾಟರ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್? ಮಸ್ಕಿಟೋಸ್ ಲೀವ್ ಆ್ಯಂಡ್ ಗ್ರೋತ್ ಇನ್ ದ ಸ್ಟಾಗ್ನೆಂಟ್ ವಾಟರ್ ಆ್ಯಂಡ್ ಸ್ಪ್ರೆಡ್ ಡಿಸೀಸಸ್. ಅಲ್ವಾ? ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ. ಹೌ ಡು ಯು ಡಿಸ್ಪೋಸ್ ಆಫ್ ಯುವರ್ ಓಲ್ಡ್ ಬುಕ್ಸ್? We give our old books to our juniors or to the people who buy old things. ಅವ್ರಿಗೆ ನಾವು ಕೊಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ. ಕಲೆಕ್ಟ್ ದ ಅಡ್ರೆಸ್ ಆಫ್ ದ ಡಿಪಾರ್ಟ್ಮೆಂಟ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್ ಇನ್ ಯುವರ್ ಲೊಕ್ಯಾಲಿಟಿ ಆ್ಯಂಡ್ ರೈಟ್ ಇಟ್ ಹಿಯರ್. ಓಕೆ, ಇಲ್ಲಿ ನಿಮ್ಮ ಲೋಕಲಲ್ಲಿರುವಂತಹ ಡಿಪಾರ್ಟ್ಮೆಂಟ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್. ನಮ್ಮ ಲೋಕಾಲಿಟಿಯಲ್ಲಿರುವಂತಹ ವೇಸ್ಟಿನ ಡಿಸ್ಪೋಸಲ್ ಡಿಪಾರ್ಟ್ಮೆಂಟಿನ ಅಡ್ರೆಸ್ಸನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ನಿಮ್ಮ ಲೊಕ್ಯಾಲಿಟಿಯಲ್ಲಿರುವಂತಹ ಅವರ ಅಡ್ರೆಸ್ಸನ್ನು. ಓಕೆ, ಸೆವೆಂತ್ ಕ್ವಶನ್ ನೋಡಿ. ಮೇಕ್ ಎ ಲಿಸ್ಟ್ ಆಫ್ ದ ಯೂಸಸ್ ಆಫ್ ವೇಸ್ಟ್. ವೇಸ್ಟನ್ನು ನಾವು ಹೇಗೆ ಅದನ್ನು ಯೂಸಸ್ ಮಾಡ್ಬೋದು? ರೀಸೈಕ್ಲಿಂಗ್ ಮಾಡ್ಬೋದು, ಕಂಪೋಸ್ಟ್ ಮಾಡ್ಬೋದು, ಮೆನ್ಯೂರ್ ಮಾಡ್ಬೋದು, ಹಾಗೆ ಬಯೋಗ್ಯಾಸನ್ನು ಕೂಡ ಮಾಡ್ಬೋದು. ಓಕೆ, ಬಯೋಗ್ಯಾಸ್ ಅಂತ ಹೇಳಿದ್ರೆ ಏನು? ಬಯೋಗ್ಯಾಸ್ ಅಂತ ಹೇಳಿದ್ರೆ ಈ ಬಯೋಗ್ಯಾಸಲ್ಲಿ ಅನಿಮಲ್ ವೇಸ್ಟ್ಗಳನ್ನು ಇರ್ಬೋದು, ಫುಡ್ ವೇಸ್ಟ್ಗಳನ್ನು ಇರ್ಬೋದು, ಇವುಗಳನ್ನು ಎಲ್ಲ ಹಾಕಿ ಬಯೋಗ್ಯಾಸನ್ನು ಪ್ರಿಪೇರ್ ಮಾಡ್ತಾರೆ. ಇವೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಬರುತ್ತೆ. ಇನ್ನು ರೀಸೈಕ್ಲಿಂಗ್ ಅಂತ ಹೇಳಿದ್ವಲ್ಲ, ಈಗ ಪ್ಲಾಸ್ಟಿಕ್ ವಸ್ತುಗಳನ್ನು ರೀಸೈಕ್ಲಿಂಗ್ ಮಾಡಿ ಅದರಿಂದ ಟಾಯ್ಸ್ಗಳನ್ನು, ಬಿಂದಿಗೆಗಳನ್ನು ಮಾಡೋದಿರ್ಬೋದು. ಇನ್ನು ಕಂಪೋಸ್ಟ್ ಅಂತ ಹೇಳಿದ್ರೆ ನಮ್ಮ ಪೀಲ್ಸ್ಗಳಿಂದ ಅವುಗಳನ್ನು ಏನು ಮಾಡ್ತಾರೆ? ಬಂದಂಥ ವೆಜಿಟೇಬಲ್ ಪೀಲ್ಸ್ ಇವುಗಳನ್ನೆಲ್ಲ ಹಾಕಿ ಅದನ್ನು ಎಲ್ಲ ಡಿಕೆ ಮಾಡಿ ಅದನ್ನು ಬಯಾಲಜಿಕಲ್ ಪ್ರೋಸೆಸ್ಸಿಂದ ಅದು ಕಂಪೋಸ್ಟಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಮೆನ್ಯೂರ್ ಅಂತ ಹೇಳಿದ್ರೆ ಮೆನ್ಯೂರ್ ಅನ್ನೋದು ಅನಿಮಲ್ಗಳ ವೇಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೌಡ್ ಆಗಿರ್ಬೋದು. ಇದನ್ನು ಕೂಡ ಮೆನ್ಯೂರ್ ಆಗಿ ನಾವು ಅನಿಮಲ್ಸ್ಗಳಿಗೆ ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಐಡೆಂಟಿಫೈ ಆ್ಯಂಡ್ ರೈಟ್ ವಿಚ್ ಸ್ಟೇಟ್ಮೆಂಟ್ ಇಸ್ ರೈಟ್ ಆ್ಯಂಡ್ ವಿಚ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಕರೆಕ್ಟ್ ದ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ರಾಂಗ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಯಾವುದು ರೈಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ನಾವಿಲ್ಲಿ ಬರೀಬೇಕು. ಐ ಥ್ರೋ ವೇಸ್ಟ್ ಇಯರ್ ಆ್ಯಂಡ್ ದೇರ್. ಓಕೆ, ಈ ಸೆಂಟೆನ್ಸ್ ಅನ್ನೋದು ರೈಟ್ ಆರ್ ರಾಂಗ್ ಚಿಲ್ಡ್ರನ್? ದಿಸ್ ಈಸ್ ರಾಂಗ್ ಅಲ್ವಾ? ನಾವು ಐ ಥ್ರೋ ವೇಸ್ಟ್ ಇಯರ್ ಆ್ಯಂಡ್ ದೇರ್ ಈ ರೀತಿ ನಾವು ಮಾಡಬಾರ್ದು ಅಲ್ವಾ? ಎಲ್ಲ ಹಾಕಬೇಕು? ವೇಸ್ಟ್ಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ವಿ ಥ್ರೋ ದ ವೇಸ್ಟ್ ಇನ್ ಡಸ್ಟ್ಬಿನ್. ಓಕೆ, ಇನ್ ಸೆಕೆಂಡ್ ಪಾಯಿಂಟ್ ನೋಡಿ. ಐ ವಿಲ್ ಗಿವ್ ದ ಡ್ರೆಸ್ ದಟ್ ಡಸ್ ನಾಟ್ ಫಿಟ್ ಮೀ ಟು ಅದರ್ಸ್. ಓಕೆ, ದಿಸ್ ಈಸ್ ರೈಟ್ ಅಲ್ವಾ? ನಮಗೆ ಆಗದೆ ಇರೋ ಡ್ರೆಸ್ಸನ್ನು ನಾವು ಅದರ್ಸ್ಗೆ ಕೊಡಬೇಕು, ಬೇರೆಯವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಕೊಡಬೇಕಾಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿ. ಐ ಕಲೆಕ್ಟ್ ಪ್ಲಾಸ್ಟಿಕ್ ಕವರ್ಸ್ ಆ್ಯಂಡ್ ಯೂಸ್ ಇಟ್ ವೆನ್ ಎವರ್ ನೀಡೆಡ್. ಓಕೆ, ದಿಸ್ ಈಸ್ ಆಲ್ಸೋ ಎ ರೈಟ್. ಆ್ಯಂಡ್ ದೆನ್ ಫೋರ್ತ್ ಒನ್ ನೋಡಿ. ಐ ಕಲೆಕ್ಟ್ ಡ್ಯಾಮೇಜ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಆ್ಯಂಡ್ ಗಿವ್ ದೆಮ್ ಟು ದ ಪೀಪಲ್ ಹೂ ಬೈ ಓಲ್ಡ್ ಥಿಂಗ್ಸನ್ನು ಬೈ ಮಾಡೋರಿಗೆ ನಾನು ಕೊಡ್ತೀನಿ. ದಿಸ್ ಈಸ್ ಆಲ್ಸೋ ಎ ರೈಟ್ ಸೆಂಟೆನ್ಸ್. ಆ್ಯಂಡ್ ಫಿಫ್ತ್ ಸೆಂಟೆನ್ಸ್ ನೋಡಿ. ಐ ಥ್ರೋ ಹಜಾರ್ಡಸ್ ವೇಸ್ಟ್ ಇನ್ ಟು ದ ಕಂಪೋಸ್ಟ್ ವಿತ್ ನೋ. ನಾವು ಆ ರೀತಿ ಮಾಡ್ಬೋದು. ದಿಸ್ ಇಸ್ ಎ ರಾಂಗ್. ಏನು ಮಾಡಬೇಕು? ನಾವು ಅದನ್ನು ಬ್ಯಾಗಲ್ಲಿ ಕಲೆಕ್ಟ್ ಮಾಡಿ ಆನಂತರ ನಾವು ಅದನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ನೆಕ್ಸ್ಟ್ ನೋಡಿ. ರೈಟ್ 5 ಥಿಂಗ್ಸ್ ವಿಚ್ ಯು ಥ್ರೋ ಹ್ಯಾಸ್ ವೇಸ್ಟ್ ಅಟ್ ಹೋಮ್. ರೈಟ್ ದ ಟೈಪ್ ಆಫ್ ದೇ ಬಿಲಾಂಗ್ ಟು. ಹೌ ವುಡ್ ಯು ಡಿಸ್ಪೋಸ್ ದೆಮ್ ಆಫ್. ರೈಟ್ ದೆಮ್ ಇನ್ ದ ಟೇಬಲ್ ಗಿವನ್. ಓಕೆ, ನಾವು ನಮ್ಮ ಮನೆಯಿಂದ ಬರುತ್ತೆ ವೇಸ್ಟೇಜ್ಗಳನ್ನು ಯಾವ ರೀತಿಯಲ್ಲಿ ನಾವು
ಯಾವ ಟೈಪಲ್ಲಿ ಆದಂಥ ವೇಸ್ಟ್ ಅಂತ ಹೇಳಿ ನಾವಿಲ್ಲಿ ಬರಿಬೇಕು. ನೋಡಿ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ವೆಜಿಟೇಬಲ್ ಪೀಲಿಂಗ್ ಅನ್ನೋದು ವೆಟ್ ವೇಸ್ಟ್. ನಾವು ಅದನ್ನು ಏನು ಮಾಡ್ತೀವಿ, ಕಂಪೋಸ್ಟಾಗಿ ನಾವು ಅದನ್ನು ಮಾಡ್ಬೋದು. ನೋಡಿ ಆ ರೀತಿ ನಾವು 5 ಬರಿಬೇಕು. ಓಕೆ, ನೋಡಿ ಲೆಫ್ಟ್ ಓವರ್ ಫುಡ್ಡನ್ನು ನಾವು ಅದು ವೆಟ್ ವೇಸ್ಟ್ ಆಗಿದೆ, ಅದನ್ನು ಕೂಡ ಕಂಪೋಸ್ಟ್ ಆಗಿ ಮಾಡ್ಬೋದು. ಆ್ಯಂಡ್ ದೆನ್ ಲೆಫ್ಟ್ ಓವರ್ ಟೀ ಪೌಡರ್ ಅದು ವೆಟ್ ವೇಸ್ಟ್. ಸೊ ಪುಟ್ ಟು ದ ಟ್ರೀಸ್ ಆರ್ ಪ್ಲ್ಯಾಂಟ್ಸ್ಗೆ ಹಾಕ್ಬೋದು ಅದನ್ನು. ಇನ್ನು ಓಲ್ಡ್ ಪೇಪರ್ಸ್ ಅನ್ನೋದು ಡ್ರೈ ವೇಸ್ಟ್. ಗಿವ್ ದೆಮ್ ಟು ಹೂ ಬೈ ಓಲ್ಡ್ ಥಿಂಗ್ಸ್. ಆ್ಯಂಡ್ ದೆನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಇದು ಡ್ರೈ ವೇಸ್ಟ್ ಆಗಿದೆ. ಗಿವ್ ದೆಮ್ ಹೂ ಬೈ ಓಲ್ಡ್ ಥಿಂಗ್ಸ್. ಓಕೆ, ಡಿಕೆ ಫ್ರೂಟ್ಸ್ ಇದನ್ನು ವೆಟ್ ವೇಸ್ಟ್ ಆಗಿದೆ, ಇದನ್ನು ಕಂಪೋಸ್ಟ್ ಆಗಿ ನಾವು ಮಾಡ್ಬೋದು. ಓಕೆನಾ? ಓಕೆ ಚಿಲ್ಡ್ರನ್, ಇಲ್ಲಿ ನೋಡಿ ವೆನ್ ಡೂ ದೀಸ್ ಥಿಂಗ್ಸ್ ಡಿಕೆ. ನೋಡಿ ಇಲ್ಲಿ ಯಾವ್ಯಾವ ವಸ್ತುಗಳು ಯಾವ್ಯಾವಾಗ ಡಿಕೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬನಾನಾ ಪೀಲ್ಸ್ ಅನ್ನೋದು 3 to 4 ವೀಕಲ್ಲಿ ಅದು ಡಿಕೆ ಆಗುತ್ತೆ. ಇನ್ನು ಪೇಪರ್ ಬ್ಯಾಗ್ಸ್ ಅನ್ನೋದು 1 ಮಂತಲ್ಲಿ ಡಿಕೆ ಆಗುತ್ತೆ. ಇನ್ನು ಕಾಟನ್ ಕ್ಲೋತ್ಸ್ ಅನ್ನೋದು 1 ಮಂತಲ್ಲಿ ಡಿಕೆ ಆಗುತ್ತೆ. ಇನ್ನು ವುಲ್ಲನ್ ಸಾಕ್ಸ್ ಅನ್ನೋದು 1 year ಬೇಕಾಗುತ್ತೆ ಅದು ಡಿಕೆ ಆಗೋದಕ್ಕೆ. ಓಕೆನಾ? ಇನ್ನು ವುಡ್ ಇರ್ಬೋದು, ಆ ವುಡ್ಡಿನಿಂದ ಆದಂಥ ಮೆಟೀರಿಯಲ್ಸ್ ಅನ್ನೋದು ಡಿಕೆ ಆಗೋದಕ್ಕೆ 10 to 15 years ಬೇಕಾಗುತ್ತೆ. ಆ್ಯಂಡ್ ಲೆದರ್ ಶೂಸ್ ಅನ್ನೋದು ಡಿಕೆ ಆಗೋದಕ್ಕೆ 40 to 50 years ಬೇಕಾಗುತ್ತೆ. ಓಕೆನಾ? ಇನ್ನು ಟಿನ್ ಬಾಟಲ್ಸ್ಗಳನ್ನೋದು 80 to 100 years ಬೇಕಾಗುತ್ತೆ ಅದು ಡಿಕೆ ಆಗೋದಕ್ಕೆ. ಇನ್ನು ಅಲ್ಯೂಮಿನಿಯಂ ಟಿನ್ ಅನ್ನೋದು 200 to 500 years ಹಿಡಿಯುತ್ತಂತೆ ಅಲ್ಯೂಮಿನಿಯಂ ಟಿನ್ ಅನ್ನೋದು ಡಿಕೆ ಆಗೋದಕ್ಕೆ. ಓಕೆನಾ? ಇನ್ನು ಹ್ಯಾಂಡ್ ಕರ್ಚಿಪ್ ನೈಲಾನಿಂದಾದರೆ ಅದು 500 to 600 years ತೆಗೆದುಕೊಳ್ಳುತ್ತೆ ಡಿಕಂಪೋಸ್ ಆಗೋದಕ್ಕೆ. ನೋಡಿ ಚಿಲ್ಡ್ರನ್, ನಾವು ವೇಸ್ಟ್ಗಳನ್ನು ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕ್ಬಿಡ್ತೀವಿ. ನೋಡಿ ಈ ವಸ್ತುಗಳು ಡಿಕೆ ಆಗೋದಕ್ಕೆ ಎಷ್ಟೆಷ್ಟು ಟೈಮ್ ಅನ್ನೋದು ತೆಗೆದುಕೊಳ್ಳುತ್ತೆ. ಈ ರೀತಿ ಒಂದು ಕರ್ಚೀಪ್ ಅನ್ನೋದು ಡಿಕೆ ಆಗೋದಕ್ಕೆ 500 to 600 years ತೆಗೆದುಕೊಂಡ್ರೆ ಅಲ್ಲಿವರೆಗೂ ಯಾರು ಇರ್ತಾರೆ, ಯಾರು ಇರೋಲ್ಲ ಅಲ್ವಾ? ಆದ್ದರಿಂದ ನಾವು ವೇಸ್ಟೇಜ್ಗಳನ್ನು ಡಸ್ಟ್ಬಿನ್ಗೆ ಹಾಕೋದನ್ನು ತಪ್ಪಿಸ್ಬೇಕು. ಅದರ ನೀಡ್ ಯಾರಿಗೆ ಇರುತ್ತೆ ಆ ರೀತಿಯ ನೀಡಿರೋರಿಗೆ ಅದನ್ನು ನಾವು ಕೊಡಬೇಕು. ಓಕೆನಾ? ಇನ್ನು ಪ್ಲಾಸ್ಟಿಕ್ ಬಾಟಲ್ಗಳನ್ನೋದು 1000 years, ಮೋರ್ ದೆನ್ 1000 years ತೆಗೆದುಕೊಳ್ಳುತ್ತಂತೆ. ಓಕೆನಾ? ಇನ್ನು ಬಾಟಲ್ ನಾಟ್ ಬಾಟಲ್ ಅನ್ನೋದು ಎಷ್ಟು ವರ್ಷಕ್ಕಾಗುತ್ತೆ ಅನ್ನೋದು ಗೊತ್ತೇ, ಅದ್ರದ ಇನ್ನೂ ಗೊತ್ತಿಲ್ವಂತೆ. ಓಕೆನಾ? ಆ್ಯಂಡ್ ದೆನ್ ಶೆಲ್ಸ್ ಆಫ್ ಕ್ಲ್ಯಾಮ್ ಆಲ್ಸೋ ಇದು ಕೂಡ ಅಷ್ಟೇ ಪರ್ಮನೆಂಟು. ಈ ಗ್ಲಾಸಸ್ ಇರ್ಬೋದು ಆ್ಯಂಡ್ ದೆನ್ ಶೆಲ್ಸ್ ಆಫ್ ಕ್ಲ್ಯಾಮ್ ಇವುಗಳು ಪರ್ಮನೆಂಟ್ ಆಗಿರ್ತೀವಿ, ಇವು ಡಿಕಂಪೋಸ್ ಆಗೋದೇ ಇಲ್ಲ ಎಷ್ಟು ವರ್ಷ ಆದರೂ. ಓಕೆ, ಸೊ ಆದ್ದರಿಂದ ನಾವು ಈ ಪಾಠದಿಂದ ಏನು ತಿಳ್ಕೊಂಡಿದ್ದೀವಿ ಮಕ್ಕಳೇ, ನಾವು ವೇಸ್ಟನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರ ನೀಡ್ ಯಾರಿಗಿರುತ್ತೆ ಅದನ್ನು ಅವ್ರಿಗೆ ಕೊಡಬೇಕು. ಓಕೆನಾ? ಆ್ಯಂಡ್ ದೆನ್ ವೇಸ್ಟ್ಗಳಲ್ಲಿ ನಾವೀಗ ಹೇಳ್ಕೊಂಡ್ವಲ್ಲ, ಆ ರೀತಿಯಂಥ ವೇಸ್ಟ್ಗಳನ್ನು ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕು. ಹಾಗೆ ಡಸ್ಟ್ಬಿನ್ಗಳಲ್ಲಿ ವೇಸ್ಟ್ಗಳನ್ನು ಹಾಕಬೇಕಾದ್ರೆ ನಾವು ಅರ್ಧ ಹೊರಗಡೆ ಅರ್ಧ ಒಳಗಡೆ ಹಾಕ್ತಲೇ ನೀಟಾಗಿ ಕ್ಲೀನಾಗಿ ಕವರಿಂಗ್ ಮಾಡಿ ಅದನ್ನು ಹಾಕಬೇಕು. ಹಾಗೆ ಇನ್ನು ಪ್ಲಾಸ್ಟಿಕ್ ಕವರ್ಸ್ಗಳನ್ನು, ಪೇಪರ್ಸ್ಗಳನ್ನು ಅವುಗಳನ್ನು ಸಪ್ರೇಟಾಗಿ ಮಾಡಿ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಇನ್ನು ಇಂಜೆಕ್ಷನ್ ಸಿರಿಂಜ್ಗಳನ್ನು ಆ್ಯಂಡ್ ದೆನ್ ನೈಲ್ಸ್ಗಳನ್ನು ಇರ್ಬೋದು, ಗ್ಲಾಸ್ ಐಟಮ್ಸ್ಗಳನ್ನು ಇರ್ಬೋದು, ಇವುಗಳನ್ನು ಒಂದು ಸಪ್ರೇಟ್ ಆದಂಥ ಬ್ಯಾಗ್ಗಳಲ್ಲಿ ಹಾಕಿ ಅವುಗಳನ್ನು ಮುನ್ಸಿಪಾಲ್ಟಿ ವರ್ಕರ್ ಬಂದಾಗ ಅವ್ರಿಗೆ ಡಸ್ಟ್ಬಿನ್ನಲ್ಲಿ ಹಾಕೋದಕ್ಕೆ ಕೊಡಬೇಕು. ಓಕೆ, ಈ ರೀತಿಯಾದಂಥ ಅದನ್ನು ನಾವು ಕೇವಲ ಪಾಠದಿಂದ ಮಾತ್ರ ಓದೋದಷ್ಟೇ ಅಲ್ಲದೆ ಅದನ್ನು ನಾವು ನಮ್ಮ ಲೈಫಲ್ಲಿ ಕೂಡ ನಾವು ಇದನ್ನು ನಡೆಸ್ಕೋಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಈ ರೀತಿ ನೀವೆಲ್ಲರೂ ವೇಸ್ಟನ್ನು ಆದಷ್ಟು ಕಡಿಮೆ ಮಾಡ್ತೀರಾ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ. ನಿಮಗೆ ಈ ಪಾಠ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ಈ ಪಾಠ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ. ಓಕೆನಾ? ನಾಳೆ ನಾವು ಲರ್ನ್ ಮ್ಯಾಪಿಂಗ್ ನೌ ಡೈರೆಕ್ಷನ್ 12th ಲೆಸನ್ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ಚಿಲ್ಡ್ರನ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.